ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು 2024 ಮ್ಯಾಥ್ಸ್ SSLC ಮ್ಯಾಥ್ಸ್ ಎಕ್ಸಾಮ್ ಕೀ ಆನ್ಸರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಆಲ್ ದ ಬೆಸ್ಟ್, ಹೋಪ್ ಯು ಹ್ಯಾವ್ ಡನ್ ವೆಲ್. ನಿಮ್ಮ ಆನ್ಸರ್ಸ್ನ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಫ್ ಯು ಆಸ್ಕ್ ಮೀ ಲೈಕ್ ಹೌ ವಾಸ್ ದ ಪೇಪರ್, ಇಟ್ ಈಸ್ ನಾಟ್ ಈಸಿ, moderate to difficult ಪೇಪರ್ ಇದು. ಸೊ moderate to difficult ಪೇಪರ್. ಪಾಸಿಂಗ್ ಆಗೋದಕ್ಕೆ ಯಾರು ಪಾಸಿಂಗ್ ಪ್ಯಾಕೇಜ್ ಮಾತ್ರ ಪ್ರಿಪೇರ್ ಆಗಿರ್ತೀರಾ, ಪಾಸಿಂಗ್ ಆಗೋರಿಗೆ 200% ಈಸಿ. ದಿಸ್ ಪೇಪರ್ ಇಸ್ 200% ಈಸಿ. ಬಟ್ ಯಾರು ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಮಾತ್ರ ಇದು ಮಾಡ್ರೇಟ್ ಟು ಡಿಫಿಕಲ್ಟ್ ಆಗುತ್ತೆ. ಬಟ್ ದೋಸ್ ಜಸ್ಟ್ ಪಾಸ್ ಆಗೋ ಸ್ಟೂಡೆಂಟ್ಸ್ಗೆ ಇಟ್ಸ್ ಲೈಕ್ ಕೇಕ್ ವಾಕ್. ತುಂಬ ಈಸಿ ಇದೆ ಪೇಪರ್. ಇಟ್ಸ್ ಲೈಕ್ ವೆರಿ ಈಸಿ ಪೇಪರ್ ಫಾರ್ ದೋಸ್ ಆರ್ ಗೆಟಿಂಗ್ ಪಾಸಿಂಗ್. ಲೈಕ್ ಅಪ್ ಟು 40 ಮಾರ್ಕ್ಸ್ವರೆಗೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸೇ ಬಂದಿದೆ, ಎಲ್ಲನೂ ಮಾಡಿದ್ದೀರಾ ಕೂಡ. ಬಟ್ ಯಾರು ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಡಿಫಿಕಲ್ಟ್ ಇದೆ. ಒಂದು ಇಟ್ಸ್ ಲೈಕ್ ಕಾನ್ಸೆಪ್ಚುವಲ್ ಡಿಫಿಕಲ್ಟಿ ಇದೆ, ಫ್ಯೂ ಪ್ರಾಬ್ಲಮ್ಸ್. ಇನ್ನೊಂದು ಇಟ್ಸ್ ಲೈಕ್ ಇನ್ವಾಲ್ವ್ಸ್ ಲಾಟ್ಸ್ ಆಫ್ ವಾಟ್ ಸಿಂಪ್ಲಿಫಿಕೇಶನ್. ಕೊಟ್ಟಿರೋ 3 hours ಇದನ್ನ ಮಾಡಬೇಕು ಅಂದರೆ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್. ಯಾರು ತುಂಬ ಮ್ಯಾಥ್ಸಲ್ಲಿ ಕ್ಯಾಲ್ಕುಲೇಷನ್ಸಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಅವ್ರು ಮಾತ್ರ ಈ ಸಲ ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಫೈನ್. ಎನಿವೇಸ್, ವಿಲ್ ಸಿ ವಾಟ್ ವಾಸ್ ದ ಡಿಫಿಕಲ್ಟಿ ಆ್ಯಂಡ್ ವೈ ಇಟ್ ಈಸ್ ಆಲ್ಸೋ ಕಾಲ್ಡ್ ಈಸಿ ಅನ್ನೋದನ್ನ. ಸೊ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ನಾವು ನೋಡಿ, ಫಸ್ಟ್ ಕ್ವೆಶನ್ ಏನಿದೆ, ದ ಫಸ್ಟ್ ಕ್ವೆಶನ್ ಈಸ್ ದ ಪ್ರಾಡಕ್ಟ್ ಆಫ್ HCF ಆ್ಯಂಡ್ LCM ಆಫ್ 2 numbers. ಸೊ ಪ್ರಾಡಕ್ಟ್ ಅಂದ್ರೇನು? ಮಲ್ಟಿಪ್ಲಿಕೇಶನ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? 15 into 20. ಸೊ ವಿ ನೋ ದಟ್ H into L. ಸೊ H into L ಎಷ್ಟು ಬರುತ್ತೆ ಇಲ್ಲಿ? 15 into 20 is equal to 300. ಸೊ 300 ಯಾವ ಆಪ್ಷನಲ್ಲಿದೆಯೋ ದಟ್ಸ್ your right answer. ಸೊ ಆಪ್ಷನ್ C. ಸೊ ಆಪ್ಷನ್ C will be your right answer. Next, second question ನೋಡಿ. If alpha and beta are the zeros of the quadratic polynomial, so which is the quadratic polynomial? AX square plus BX plus C. Then alpha beta ಗೊತ್ತಿದೆ. So when product of the roots is given by what? So product of the roots is given by C by A. So ಯಾವ ಆಪ್ಷನ್ ಅಲ್ಲಿದೆ? ಆಪ್ಷನ್ D. So third question ನೋಡಿ, kind of tricky question but not so much ಡಿಫಿಕಲ್ಟ್ ಕ್ವೆಶನ್. ಈಸಿಯಾಗಿ ಅನ್ನ ಮಾಡ್ಬೋದಿತ್ತು. ಸೊ ಲೆಟ್ಸ್ ಸಿ ಏನು ಕೊಟ್ಟಿದ್ದಾರೆ. ಸೈನ್ ತೀಟಾ ಕೊಟ್ಟಿದ್ದಾರೆ. ಸೊ ಸೈನ್ ತೀಟಾ ಬಂದು 4/5. ಓಕೆ, ಸೊ ಸೈನ್ ತೀಟಾ ವ್ಯಾಲ್ಯೂ ಬಂದು 4/5 ಆ್ಯಂಡ್ ದೇರ್ ಆಸ್ಕಿಂಗ್ ಅಂಡರ್ ರೂಟ್ 1 minus cos square theta. ಸಿ ಅಂಡರ್ ರೂಟ್ 1 minus cos square theta ಇದರ ವ್ಯಾಲ್ಯೂ ಏನಾಗುತ್ತೆ? ಅಂಡರ್ ರೂಟ್ ಸೈನ್ ಸ್ಕ್ವೇರ್ ತೀಟಾ. ಸೊ ಅಂಡರ್ ರೂಟ್ ಸೈನ್ ಸ್ಕ್ವೇರ್ ತೀಟಾ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಏನು ಬರುತ್ತೆ? ಸೈನ್ ತೀಟಾ. Now again, when we simplify under root 1 minus cos square theta, we are ending up with what? Sin theta. By the way, in the question, ಅವ್ರು ಏನು ಕೊಟ್ಟಿದ್ದಾರೆ? sin theta ಅಂದರೆ ಎಷ್ಟು? 4/5. ಸೊ ಅಗೇನ್ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೈನ್ ತೀಟಾನೇ ಬರುತ್ತೆ. ಸೊ ಆನ್ಸರ್ ಇಸ್ 4/5 itself. ಸೊ ಏನು ಕ್ವೆಶನ್ ಇದೆಯೋ ಅದೇ ಆನ್ಸರ್. ನೆಕ್ಸ್ಟ್, ಇದು ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್. ಲೈಕ್ ದ ಪ್ರಾಬಬಿಲಿಟಿ ಆಫ್ ಶೋರ್ ಇವೆಂಟ್ ಈಸ್ 1 ಅಷ್ಟೇ. ನೆಕ್ಸ್ಟು, ಇನ್ ದ ಗಿವೆನ್ ಫಿಗರ್ secant. ವಿ ನೋ secant ಅಂತಂದ್ರೆ ಏನು? ಸಮಥಿಂಗ್ ವಿಚ್ ಕಟ್ಸ್ ದಿ ಸರ್ಕಲ್. ಅಂದರೆ ಸರ್ಕಲ್ನ ಯಾರು ಕಟ್ ಮಾಡ್ತಾರೋ ಅದಕ್ಕೆ ನಾವೇನಂತ ಕರಿತೀವಿ? secant ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಸೊ ಇವಾಗ ನಾನು ಈ ಫಿಗರಲ್ಲಿ ಡ್ರಾ ಮಾಡಿದೆ ಅಂದ್ಕೊಳ್ಳಿ. ಇಲ್ಲಿ ಯಾರು ಕಟ್ ಆಗ್ತಿದ್ದಾರೆ? ಈ ರೆಡ್ ಲೈನ್, ದಟ್ಸ್ ಕಾಲ್ಡ್ secant. ಇಲ್ಲಿ ನೋಡಿ, ಇದು ಟ್ಯಾಂಜೆಂಟ್. AB ಇಸ್ ಟ್ಯಾಂಜೆಂಟ್, CD ಇಸ್ ಕಾರ್ಡ್, OE ಇಸ್ ರೇಡಿಯಸ್. ಸೊ ಯಾವ್ದು ಕಟ್ ಆಗ್ತಿದೆ? MN. ಸೊ MN ಇಸ್ ದಿ secant. ಸೊ MN. ನೆಕ್ಸ್ಟ್, ಇದು ಸ್ಟ್ರೈಟ್ ಫಾರ್ವರ್ಡ್ ಫಾರ್ಮುಲಾ ಕ್ವೆಶನ್ ಇದು. ಸೊ ದಟ್ ಈಸ್ ದ ಫಾರ್ಮುಲಾ ಫಾರ್ ಯಾವುದಕ್ಕೆ? ವಾಲ್ಯೂಮ್ ಆಫ್ ದಿ ಫ್ರಸ್ಟಮ್ ಆಫ್ ದಿ ಕೋನ್ ಈಸ್ 1/3 pi h r1 ಸ್ಕ್ವೇರ್ ಪ್ಲಸ್ r2 ಸ್ಕ್ವೇರ್ ಪ್ಲಸ್ r1 r2 ಕ್ಯೂಬಿಕ್ ಯೂನಿಟ್ಸ್. ಬಟ್ ಅಲ್ಲಿ ಕೊಟ್ಟಿಲ್ಲ. ಯಾವುದ್ರಲ್ಲಿದೆ ನೋಡಿ, ಇಲ್ಲಿ ಇದರಲ್ಲಿ ಸ್ಕ್ವೇರ್ ಇಲ್ಲ, ಇದರಲ್ಲಿ ಸ್ಕ್ವೇರ್ ಇದೆ ಬಟ್ ಮೈನಸ್ ಇದೆ.
ಇದರಲ್ಲಿದೆ ಎಲ್ಲಾನು ಕರೆಕ್ಟ್ ಆಗಿದೆ, ಬಟ್ ಇದರಲ್ಲಿ ಮೈನಸ್ ಇದೆ, ಎಲಿಮಿನೇಟೆಡ್. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 7 ನೋಡಿ. ಇಫ್ 2x and 26 are in AP, then find the value of x. If they are in AP, the common difference must be same. ಕರೆಕ್ಟ್ ತಾನೆ? ಕಾಮನ್ ಡಿಫರೆನ್ಸ್ ಏನಿದೆ? x2 minus 2 should be equal to 20 minus x. That is a2 minus a1 should be equal to a3 minus a2. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿ ನೀವು 2ನ ಆ ಕಡೆ ಕಳಿಸ್ಕೊಳ್ಳಿ, ಎಕ್ಸ್ನ ಈ ಕಡೆ ಕಳಿಸಿ, ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಆಗುತ್ತೆ. ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 26. 2 ಆ ಕಡೆಗೆ ಹೋಗೋದ್ರಿಂದ ಪ್ಲಸ್ ಆಗುತ್ತೆ, ವಿಲ್ ಗೆಟ್ 28. ಇದು 2x ಇರುತ್ತೆ, 2 1s 2 14s. ಸೊ ಎಕ್ಸ್ ಇಸ್ ಈಕ್ವಲ್ ಟು 14. ಸೊ ರೈಟ್ ಆಪ್ಷನ್ ಫಾರ್ ದಿಸ್ ಇಸ್ ಆಪ್ಷನ್ ಬಿ, 14. ನೆಕ್ಸ್ಟ್ ಈ ಕ್ವೆಶನ್ ಅಷ್ಟೇ ತುಂಬಾ ಈಸಿ ಕ್ವೆಶನ್, ನಾಟ್ ಸೋ ಮಚ್ ಡಿಫಿಕಲ್ಟ್. ಕಾಂಪ್ಲಿಮೆಂಟರಿ ಆಂಗಲ್ಸ್. ಸೊ ವಾಟ್ ಈಸ್ tan of 90 minus theta? So tan of 90 minus theta is cot theta. So tan of 90 minus theta is what? Cot theta. Then ಅವ್ರು ಏನು ಕೇಳ್ತಿದ್ದಾರೆ? ವ್ಯಾಲ್ಯೂ ಆಫ್ cot theta. Obviously tan of 90 minus theta is cot theta. Cot theta is √3 ಅಂದ್ರೆ ಆನ್ಸರ್ ಯಾವುದು? √3. ಇದು ಅಷ್ಟೇ ನೋಡಿ, 2 ಕ್ವೆಶನ್ ಸ್ವಲ್ಪ ಟ್ರಿಕಿ ಕೊಟ್ಟಿದ್ದಾರೆ, ಬಟ್ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ಸ್. ದೆನ್ ಇಲ್ಲೇನು ಕೊಟ್ಟಿದ್ದಾರೆ? ಕ್ವೆಶನ್ ನಂಬರ್ 9. Triangle ADE is similar to triangle ABC. Then asking DE is to BC ಕೊಟ್ಟಿದ್ದಾರೆ. Fine. We know that area of triangle ADE to the area of triangle ABC should be proportional to the square of the corresponding side. So DE square by BC square, that is 2 square by 3 square, that is 4 by 9. So your answer is 4 by 9. Question number 10 ನೋಡಿ. The radii of base and height of a cylinder and a cone are same. The radii of base and height of a cylinder and a cone are same. If the volume of the cylinder is question number 10 ಏನು ಹೇಳ್ತಿದ್ದಾರೆ ಅಂದ್ರೆ, the radii of the base and height of a cylinder and cone are same. ಸೊ ಇಲ್ಲೊಂದು ಸಿಲಿಂಡರ್ ಇದೆ, ಈ ಸಿಲಿಂಡರ್ದು ಹೈಟ್ ಎಷ್ಟಿದೆಯೋ ಇಲ್ಲೊಂದು ಕೋನ್ ಇದೆ, ಆ ಕೋನ್ದು ಅಷ್ಟೇ ಹೈಟ್ ಇದೆ. ಸೊ height of the cone is equal to height of the cylinder. Similarly, ಈ ಸಿಲಿಂಡರ್ದು ರೇಡಿಯಸ್ ಏನಿದೆಯೋ ಇದರದು ರೇಡಿಯಸ್ ಅಷ್ಟೇ ಇದೆ. And they have given volume of the cylinder. So we know that volume of the cylinder is given by pi r square h, and volume of the cone is given by 1 by 3 pi r square h. ಅಲ್ವಾ? ಇಲ್ಲಿ ನೋಡಿ, ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ pi r square h. ಇದ್ರ ವ್ಯಾಲ್ಯೂ ಎಷ್ಟು? 27 cubic units. ಇಲ್ಲೂ pi r square h ಇದೆಯಲ್ವಾ? ಸಿನ್ಸ್ ರೇಡಿಯಸ್ ಇಸ್ ಸೇಮ್, ಹೈಟ್ ಇಸ್ ಸೇಮ್, ಇಲ್ಲಿ 1 by 3 into 27 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀವಿ. ಯು ವಿಲ್ ಗೆಟ್ 9 cubic units. ಸೊ 9 cubic units. ಇದು ಇದರದು ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 11. ಕ್ವೆಶನ್ ನಂಬರ್ 11 ಏನು ಕೇಳ್ತಿದ್ದಾರೆ ಅಂದ್ರೆ, ಸೊ 2 to the power of m, 5 to the power of n ಅಂದ್ರೆ ವಾಟ್ ಆರ್ ದಿ ವ್ಯಾಲ್ಯೂಸ್ ಆಫ್ m and n? ಸೊ 200ಗೆ ಫ್ಯಾಕ್ಟರ್ಸ್ ಮಾಡಿ ಪ್ರೈಮ್ ಫ್ಯಾಕ್ಟರ್ಸ್ನ ಮಾಡ್ತಾ ಬರೋಣ. ಫಸ್ಟ್ 2 ಇಂದ ಡಿವೈಡ್ ಮಾಡೋಣ. 200s, ಮತ್ತೆ 2 ಇಂದ ಮಾಡ್ತೀವಿ. 250s, ಅಗೇನ್ 2 ಇಂದ ಮಾಡ್ತೀವಿ. 225s, ಅಗೇನ್ 5 ಇಂದ ಮಾಡ್ತೀವಿ. 55s. ಸೊ ಅಂದ್ರೆ ಇಲ್ಲಿ ಏನು ಬರುತ್ತೆ? 2 to the power of ಸೊ 2 to the power of ಎಷ್ಟಿದೆ? 2s 3 ಇದೆ, ಇಂಟು 5 ಎಷ್ಟಿದೆ? 2. ಇನ್ ದ ಸೆನ್ಸ್ ಎಮ್ ಇರೋ ಜಾಗದಲ್ಲಿ ಯಾರಿದ್ದಾರೆ? 3. ಸೊ ಎಮ್ ವ್ಯಾಲ್ಯೂ ಎಷ್ಟು ಬರುತ್ತೆ? 3 ಬರುತ್ತೆ. ಎನ್ ವ್ಯಾಲ್ಯೂ ಎಷ್ಟು ಬರುತ್ತೆ? 2. ಸೊ ದಟ್ಸ್ ದಿ ರೈಟ್ ಆನ್ಸರ್. ಎಮ್ ಇಸ್ ಈಕ್ವಲ್ ಟು 3, ಎನ್ ಇಸ್ ಈಕ್ವಲ್ ಟು 2. ಕ್ವೆಶನ್ ಏನು ಅಂದ್ರೆ, ಸೊಲ್ಯೂಷನ್ಸ್ ಆಫ್ ದಿ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್. ಸೊ ಈ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ಗೆ ಎಷ್ಟು ಸೊಲ್ಯೂಷನ್ಸ್ ಇದೆ ಅಂತ ಫೈಂಡ್ ಔಟ್
ಮಾಡಬೇಕು. ಸೊ ವಿ ನೋ ದಟ್ ಬೇಸ್ಡ್ ಆನ್ ರೇಷಿಯೋನ ಕಂಪೇರ್ ಮಾಡಿಕೊಂಡು ನಾವು ಎಷ್ಟು ಸೊಲ್ಯೂಷನ್ಸ್ ಇದೆ ಅಂತ ಜಡ್ಜ್ ಮಾಡ್ಬೋದು. ಸೊ ದಟ್ ಈಸ್ A1 by A2, B1 by B2, C1 by C2. So let us substitute the values here. So values ಏನು ಬರುತ್ತೆ? A1 ಎಷ್ಟಿದೆ? 2, A2 ಎಷ್ಟಿದೆ? 3, -3 ಇದು B2 ಬಂದು 5, then 4 by 8. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ 2 by 3 can never be equal to -3 by 5. ಅಂದರೆ ಯಾವ ಕಂಡೀಷನ್ ಬರುತ್ತಿದು? A1 by A2 is not equal to B1 by 2. B1 by B2. ಈ ಕಂಡೀಷನ್ ಯಾವುದಕ್ಕೆ ಬರುತ್ತೆ? ಇಂಟರ್ಸೆಕ್ಟಿಂಗ್ ಲೈನ್ಸ್. ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತಂದರೆ ಎಷ್ಟು ಸೊಲ್ಯೂಷನ್ಸ್ ಇರುತ್ತೆ? ಓನ್ಲಿ 1 solution ಇರುತ್ತೆ. ಸೊ ಇಟ್ ಹ್ಯಾಸ್ ಗಾಟ್ ಓನ್ಲಿ 1 solution. Next, in an AP, the sum of first 6 terms. So sum of first 6 terms is 6 ಕೊಟ್ಟಿದ್ದಾರೆ, and sum of first 5 terms are 78 and 55. The sum of 6 terms is to 78. Sum of 5 terms is to 55. Then find the 6th term. See 6th term andre, see there are only 6 terms now because 6 terms ಇದೆ. ಕರೆಕ್ಟ್ ತಾನೆ? 6th term ಅಂದ್ರೆ ಏನಾಗುತ್ತೆ? nth term ಆಗುತ್ತೆ. 6th term is nothing but what? nth term. ಕರೆಕ್ಟಾ? ಬಿಕಾಸ್ ದೇರ್ ಆರ್ ಓನ್ಲಿ 6 terms. ಸೊ 6 terms ಅಂದ್ರೆ ಲಾಸ್ಟ್ ಟರ್ಮ್ ಯಾರು? 6th term. ಇವಾಗ ಸಮ್ ಆಫ್ 6 terms ಕೊಟ್ಟಿದ್ದಾರೆ and sum of 5 terms ಕೊಟ್ಟಿದ್ದಾರೆ. ಆಲ್ವೇಸ್ ರಿಮೆಂಬರ್ sum of n terms minus sum of n minus 1 terms. n minus 1 terms. n terms ಅಂದ್ರೆ ಎಷ್ಟೀಗ? 6 terms ಅಲ್ವಾ? ಮೈನಸ್ n minus 1 ಅಂದ್ರೆ 6 minus 1. That is sum of 6 terms minus sum of 5 terms. ಈ ಫಾರ್ಮುಲಾ ಇದೆಯಲ್ಲ, Sn minus Sn minus 1 is always an. ಇದು ನಾವು ಮಾಡ್ಬೋದು, ಸಿನ್ಸ್ 1 ಮಾರ್ಕ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಬರೆಯಬಹುದು. ಸಮ್ ಆಫ್ n ಟರ್ಮ್ಸ್ ಮೈನಸ್ ಸಮ್ ಆಫ್ n minus 1 ಟರ್ಮ್ಸ್ ಇಸ್ an. ಈಗ ನಮ್ಗೆ ಕೇಳ್ತಿರೋದು an ಅಲ್ವಾ? ವಾಟ್ ಇಸ್ ಸಮ್ ಆಫ್ 6 ಟರ್ಮ್ಸ್ ಹಿಯರ್? 78 minus 55. ಎಷ್ಟು ಬರುತ್ತೆ? 8 ಅಲ್ಲಿ 5 ಹೋದ್ರೆ 3, ಸೊ 23. ಸೊ 6th ಟರ್ಮ್ ವ್ಯಾಲ್ಯೂ ಏನಿಲ್ಲಿ? 23. ಆಯ್ತಾ? ದೆನ್ ಕ್ವಶನ್ ನಂಬರ್ 15. If the value of the discriminant of a quadratic equation is 0, ಅಂದ್ರೆ discriminant value is equal to 0, then nature of the, write the nature. 0 ಬಂದ್ರೆ ಏನಿರುತ್ತೆ? ದಟ್ ಈಸ್ b square minus 4ac is equal to 0 ಅಂದ್ರೆ ರೂಟ್ಸ್ ಆರ್ ಈಕ್ವಲ್ ಅಲ್ವಾ? ಸೊ ರೂಟ್ಸ್ ಆರ್ ಈಕ್ವಲ್. Roots are equal. That's the right answer. Next, to find the value of theta. ನೋಡಿ ಎಲ್ಲಾನು ಕೊಟ್ಟಿದ್ದಾರೆ. ಥೀಟಾಗೆ ಆಪೋಸಿಟ್ ಕೊಟ್ಟಿದ್ದಾರೆ, ಹೈಪೋಟೆನಸ್ ಕೊಟ್ಟಿದ್ದಾರೆ, ವೆನ್ ಅಡ್ಜಸೆಂಟ್ ಕೂಡ ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದು ಅಪ್ಲೈ ಮಾಡಿದ್ರೆ ಆಗುತ್ತೆ. ನೀವು ಸೈನ್ ಥೀಟಾನೇ ತಗೊಳ್ಳಿ, ಈಸಿ. ಸೊ ಸೈನ್ ಥೀಟಾ, ವಾಟ್ ಈಸ್ ಸೈನ್ ಥೀಟಾ ಡೆಫಿನೇಷನ್? ಆಪೋಸಿಟ್ ಬೈ ಹೈಪೋಟೆನಸ್ ಅಲ್ವಾ? ಸೊ ಆಪೋಸಿಟ್ ಎಷ್ಟು ಕೊಟ್ಟಿದ್ದಾರೆ? 1. ಹೈಪೋಟೆನಸ್ ಎಷ್ಟು ಕೊಟ್ಟಿದ್ದಾರೆ? 2. ಸೊ ಸೈನ್ಗೆ 1/2 ಬರಬೇಕು ಅಂದರೆ ಥೀಟಾ ಎಷ್ಟಿರಬೇಕು? ದಟ್ ಈಸ್ 30 ಡಿಗ್ರಿ. ಎಷ್ಟು ಬರುತ್ತೆ? 30 ಡಿಗ್ರಿ. ಸೈನ್ 30 ಡಿಗ್ರಿ ಮಾತ್ರ ಅಷ್ಟು ಬರೋಕ್ಕೆ ಸಾಧ್ಯ. ನೆಕ್ಸ್ಟ್, √2 is equal to p/q, q is not equal to 0. ಸೊ ಇನ್ನು ಕೆಲವೊಬ್ರು ಏನು ಬರ್ದಿರ್ಬೋದು? ಲೆಟ್ ಅಸ್ ಅಸ್ಯೂಮ್ ದಟ್ 3 + √2 ಆಸ್ ವಾಟ್? ರ್ಯಾಷನಲ್ ನಂಬರ್ ಅಂತ. ಸೊ 3ನ ಆ ಕಡೆ ಕಳಿಸ್ಕೊತೀವಿ. ಯು ವಿಲ್ ಗೆಟ್ √2 is equal to p/q minus 3. ಇಲ್ಲೇನೂ ಇಲ್ಲ ಅಂದರೆ 1. ಟೇಕ್ ದಿ LCM, ವಿಲ್ ಗೆಟ್ q, ವಿಲ್ ಗೆಟ್ p minus 3q. ಸೊ ದೇರ್ಫೋರ್ ನಾವೇನು ಸೆಂಟೆನ್ಸ್ ಬರೀತೀವಿ ಇಲ್ಲಿ ಅಂತಂದರೆ √2 is ರ್ಯಾಷನಲ್. ಈ ಸೆಂಟೆನ್ಸ್ ಮೋಸ್ಟ್ ಪ್ರಾಬ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. √2 is rational ಬಿಕಾಸ್ ನಮಗಿಲ್ಲಿ p minus 3q/q
ಈಸ್ rational, because rational number ಅಂದ್ರೇನು, it should be of the form a by b form. So ಇಲ್ಲ ಅದೇ ತಾನೆ, numerator by denominator is rational. but root 2 is not rational ಅದು ನಮ್ಗೆ ಗೊತ್ತಿರೋದು ಅಲ್ವಾ. root 2 is not rational, therefore ಇದರಿಂದ ಒಂದು ಕಾಂಟ್ರಡಿಕ್ಟ್ ಆಗುತ್ತೆ. therefore it leads to contradiction. So it leads to contradiction that root 2 is irrational. ಸೊ ಇಷ್ಟು ಬರ್ದಿರಬೇಕು, ಅಥವಾ ಇದಕ್ಕಿಂತ ಬೇರೆ ಫಾರ್ಮ್ನಲ್ಲಿ ಸೆಂಟೆನ್ಸಸ್ ಬರ್ದಿದ್ರು ಕೂಡ ನಾಟ್ ಎನ್ ಇಶ್ಯೂ. ಬಟ್ ಸೆಂಟೆನ್ಸಸ್ ಬರ್ದಿದ್ರೆ ವಿಲ್ ಗೆಟ್ ಎ ಫುಲ್ ಮಾರ್ಕ್ಸ್ ಫಾರ್ 2 marks. ನೆಕ್ಸ್ಟ್ ಸಾಲ್ವ್ 2x plus y is equal to 8, 3x minus y is equal to 7. See, this is your equation number 1, this is your equation number 2. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಕೋಎಫಿಷಿಯಂಟ್ ಆಫ್ y ಸೇಮ್ ಇದೆ. ನಾವು ಜಸ್ಟ್ ಆ್ಯಡ್ ಮಾಡಿಬಿಟ್ರೆ ಪ್ಲಸ್ y ಮೈನಸ್ y ಕ್ಯಾನ್ಸಲ್ ಆಗುತ್ತೆ. ವಿಲ್ ಗೆಟ್ 2x plus 3x as, so 2x plus 3x as what? 5x is equal to 8 plus 7 will get 15. So aವಾಗ 5 1s 5 3s x is equal to 3. Then ಅದೇ ತರ from equation number 1, so from equation number 1 ನಮಗೆ ಏನು ಸಿಗುತ್ತೆ ಈಗ? So 2x plus y is equal to 8. ನಮಗೆ x value already ಗೊತ್ತು, so 2 3s plus y is equal to 8. So when we send this 2 3s 6, ಆ ಕಡೆಗೆ ಬಂದರೆ ಏನಾಗುತ್ತೆ? 8 minus 6, so y is equal to 2. So this is your answer. Next. So next question, question number 19. So question number 19 ಏನು ಹೇಳ್ತಿದ್ದಾರೆ ಅಂತಂದ್ರೆ, so they're talking about question number 19. Find the sum of first 20 terms of an AP. First thing formula ಬರ್ದಿರಬೇಕು. See, without formula usually you'll get 0 marks. So n by 2 into 2a plus n minus 1 into d. Correct ಅಲ್ವಾ? ಸೊ ಇಲ್ಲಿ n 20 ಕೊಟ್ಟಿದ್ದಾರೆ, ಸಮ್ ಆಫ್ 20 ಟರ್ಮ್ಸ್. ಸೊ n is 20, a ಬಂದು 1 ಇದೆ, d ಬಂದು a2 minus a1. ಸೊ 5 minus 1 will get 4. ಸೊ ಸಬ್ಸ್ಟಿಟ್ಯೂಟ್ ಮಾಡಿ will get sum of 20 terms is equal to 20 by 2 into 2 into 1 plus 20 minus 1 into 4. So 2 1s 2 10s cancel ಆಗುತ್ತೆ, 2 1s 2 10s, 2 1s 2 plus 20 minus 1, 19 into 4. So you'll get it as 10 into 2 plus 19 into 4, 20 into 4 ಆದರೆ 80 ಆಗುತ್ತೆ. So 19 into 4, 76. You'll get 10 into 78, that is 780. So that's your answer. Next. Okay. Question number 21. ನೋಡಿ, ಕ್ವಶನ್ ನಂಬರ್ 21 ಏನು ಹೇಳ್ತಿದ್ದಾರೆ. ಸೊ ನಾನು ಇಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ, ಈ ಸ್ಪೇಸಲ್ಲೇ. ಇಷ್ಟರಲ್ಲೂ ನೋಡಿ ಕಾಸ್ ಥೀಟಾ ಕಾಮನ್ ತಗೊಳ್ಳಿ ನ್ಯೂಮರೇಟರಲ್ಲಿ. ಸೊ ಕಾಸ್ ಥೀಟಾ ಕಾಮನ್ ತಗೊಂಡ್ರೆ ವಾಟ್ ಈಸ್ ರಿಮೈನಿಂಗ್ ನಾವು? 1 ಮೈನಸ್ ಸೈನ್ ಥೀಟಾ ರಿಮೈನಿಂಗ್ ಇರುತ್ತೆ, 1 ಮೈನಸ್ ಸೈನ್ ಥೀಟಾ. ಅದೇ ಥರ ಡಿನಾಮಿನೇಟ್ರಲ್ಲೂ ಕೂಡ ಕಾಸ್ ಥೀಟಾ ಕಾಮನ್ ತಗೊಳ್ಳಿ. ಸೊ ವೆನ್ ವಿ ಟೇಕ್ ಕಾಸ್ ಥೀಟಾ ಆಸ್ ಕಾಮನ್, ಯು ಗೆಟ್ 1 plus sin theta. Now cos theta cancel. Now RHS nodi, we need answer in terms of cosecant. So 1 minus sin theta can be written as 1 by cosecant theta. Alva, whole divided by 1 plus again sin theta can be written as 1 by cosecant theta. ನಾವು ಇಲ್ಲೇನೂ ಇಲ್ಲ ಅಂದರೆ 1, ಇಲ್ಲೂ ಏನೂ ಇಲ್ಲ ಅಂದರೆ 1. LCM ತಗೊಳ್ಳಿ, ಮಲ್ಟಿಪ್ಲೈ ಆಗುತ್ತೆ. ದಟ್ ಈಸ್ cosecant theta minus 1 divided by
cosecant theta whole divided by cosecant theta plus 1 again whole divided by cosecant theta. ಸೊ ಇವಾಗ ಇಲ್ಲಿ cosecant theta cancel ಆಗುತ್ತೆ and you are left with what now? Numerator ಅಲ್ಲಿ you have cosecant theta minus 1 whole divided by cosecant theta plus 1. So hence proved this question. So first next in ಈ question ಇದೆ ನೋಡಿ. So ನೋಡಿ ಈ ಕ್ವಶನ್ ಏನಿದೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ sin 30 ಡಿಗ್ರಿ ಅಂದರೆ ಎಷ್ಟು 1/2 ಪ್ಲಸ್ cos 60 ಡಿಗ್ರಿ ಅಂದರೂ ಕೂಡ 1/2 ಡಿವೈಡೆಡ್ ಬೈ cosecant 30 ಡಿಗ್ರಿ ಅಂದರೆ 2 ಮೈನಸ್ cot 45 ಡಿಗ್ರಿ ಅಂದರೆ 1 ಇಸ್ ಈಕ್ವಲ್ ಟು sin 90 ಡಿಗ್ರಿ. ಇಲ್ಲಿ LHS ಈಕ್ವಲ್ ಟು RHS. sin 90 ಡಿಗ್ರಿ ಇಸ್ 1. ಇಲ್ಲಿ ನೋಡಿ ಹಾಫ್ ಪ್ಲಸ್ ಹಾಫ್ ಎಷ್ಟು 1/1 ಇಸ್ ಈಕ್ವಲ್ ಟು 1. ಸೊ 1 ಇಸ್ ಈಕ್ವಲ್ ಟು 1. ಹೆನ್ಸ್ ಪ್ರೂವ್ಡ್ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 22. ಫೈಂಡ್ ದಿ ಡಿಸ್ಟೆನ್ಸ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಲ್ಲಿ ಡೈರೆಕ್ಟಾಗಿ ಕೋಆರ್ಡಿನೇಟ್ಸ್ ಕೊಡೋ ಬದಲು ಗ್ರಾಫಿಕಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲೊಂದು ಕೋಆರ್ಡಿನೇಟ್ ಇದೆ, ಇಲ್ಲೊಂದು ಕೋಆರ್ಡಿನೇಟ್ ಇದೆ. ಈ ಕೋಆರ್ಡಿನೇಟ್ ವ್ಯಾಲ್ಯೂ ಬಂದು 5,4. ಯಾರಾದರೂ 4,5 ಅಂತ ಬರ್ತಿದ್ರೆ ಮಾಡ್ಲಾಕ್. ಅದೇ ಥರ ಈ ಕೋಆರ್ಡಿನೇಟ್ ಬಂದು 1,1. ಸೊ ಇವಾಗ ವಿ ನೋ ಡಿಸ್ಟೆನ್ಸ್ ಫಾರ್ಮುಲಾ. ಡಿಸ್ಟೆನ್ಸ್ ಫಾರ್ಮುಲಾ ಇಸ್ ಗಿವೆನ್ ಬೈ ವಾಟ್? ಅಂಡರ್ ರೂಟ್ x2 minus x1 the whole square plus y2 minus y1 the whole square units ಅಲ್ವಾ? ಸೊ ಇಲ್ಲಿ x1 ಯಾರಿದ್ದಾರೆ? x1 is 1, y1 is 1. So I'm talking about this particular coordinate. ಅದೇ ಥರ x2 ಯಾರಿದ್ದಾರೆ? x2 is 5, y2 is 4. ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ d is equal to under root 5 minus 1 the whole square plus 4 minus 1 the whole square. So 5 minus 1 is 4 square, 4 minus 1 is 3 square. 4 4s are 16, 3 3s are 9. 16 plus 9, 25. 25 can be written as what? Root 5 square. So square root get cancelled. You'll get 5 units. So that's the right answer. Next. ಇದರಲ್ಲೇ ಆರ್ ಕ್ವೆಶನ್ ಕೊಟ್ಟಿದ್ದಾರೆ. ಸೊ ಆರ್ ಕ್ವೆಶನ್ ಯಾರಾದರೂ ಅಟೆಂಪ್ಟ್ ಮಾಡಿದರೆ ಆರ್ ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ x1 ಬಂದು 4 ಇದೆ, y1 ಬಂದು -3 ಇದೆ, x2 ಬಂದು 8 ಇದೆ, y2 ಬಂದು 5 ಇದೆ. m/n ಬಂದು ಸೊ m is equal to 3, n is equal to 1. ಸೊ ಫಾರ್ಮುಲಾ ಬರೀತೀವಿ. ಸೊ ದಟ್ ಈಸ್ p of x, y is equal to mx2 plus nx1 whole divided by m plus n, comma next to my2 plus ny1 whole divided by m plus n. 3 into 8 plus n ಅಂದರೆ ಎಷ್ಟು 1 into x1 is 4. So divided by 3 plus 1, comma m y2. y2 ಎಷ್ಟಿದೆ 5. So 3 into 5 n y1. ಸೊ ಮೈನಸ್ ಇರೋದ್ರಿಂದ 1 into 3 divided by 3 plus 1. So next you'll get 8 3s are 24 plus 4 divided by 4, comma 3 5s are 15 minus 3 divided by
4. So 24 plus 4, 28 divided by 4, comma 15 minus 3, 12 divided by 4. So final answer ಏನು ಬರುತ್ತೆ ಅಂದರೆ, so P of x, y is equal to 4 1s are 4 7s are 4 1s are 4 3. So this is your right answer. ಸೆಕ್ಷನ್ ಫಾರ್ಮುಲಾ. ನೆಕ್ಸ್ಟ್ ಕ್ವಶನ್ ನೋಡಿ, ಕನ್ಸ್ಟ್ರಕ್ಷನ್ ಕೇಳಿದ್ದಾರೆ. ನೋಡಿ ಇಲ್ಲಿ ಆಂಗಲ್ ಬಿಟ್ವೀನ್ ಟ್ಯಾಂಜೆಂಟ್ಸ್ ಕೊಟ್ಟಿದ್ದಾರೆ. ಆಂಗಲ್ ಬಿಟ್ವೀನ್ ಟ್ಯಾಂಜೆಂಟ್ಸ್ ಕೊಟ್ಟರೆ ಯು ಆರ್ ಸಪೋಸ್ ಟು ಫೈಂಡ್ ಔಟ್ ಆಂಗಲ್ ಬಿಟ್ವೀನ್ ರೇಡಿಯೈ. ಸೊ ಆಂಗಲ್ ಬಿಟ್ವೀನ್ ರೇಡಿಯೈ, ಆಂಗಲ್ ಬಿಟ್ವೀನ್ ರೇಡಿಯೈನ ಫೈಂಡ್ ಔಟ್ ಮಾಡಿ ಪ್ರಾಬ್ಲಮ್ನ ಪ್ರೊಸೀಡ್ ಮಾಡಬೇಕು. ದಟ್ ಈಸ್ 180 ಡಿಗ್ರಿ ಮೈನಸ್ 60 ಡಿಗ್ರಿ ಇಸ್ ಈಕ್ವಲ್ ಟು 120 ಡಿಗ್ರಿ. ಆಮೇಲೆ ಏನು ಮಾಡಿರ್ತೀರಾ, ಲೈಕ್ ಆಸ್ ಯೂಶುವಲ್ ಎಷ್ಟಿದೆ ರೇಡಿಯಸ್ 3.5 ಸೆಂಟಿಮೀಟರ್. ಸೊ 3.5 ಸೆಂಟಿಮೀಟರ್ಗೆ ಸರ್ಕಲ್ನ ಡ್ರಾ ಮಾಡಿರ್ತೀರಾ. ಆ್ಯಂಡ್ ಆಬ್ವಿಯಸ್ಲಿ ಒಂದು ರೇಡಿಯಸ್ನ ಮಾರ್ಕ್ ಮಾಡಿರ್ತೀರಾ. ಬಟ್ ಇನ್ನೊಂದು ರೇಡಿಯಸ್ನ ಮಾರ್ಕ್ ಮಾಡಬೇಕು ಅಂದರೆ ಆ್ಯಂಗಲ್ ಮಸ್ಟ್ ಬಿ 120 ಡಿಗ್ರಿ. ಸೊ ಅದಾದಮೇಲೆ ಇವು ಆರ್ಕ್ ಇಟ್ಕೊತೀರಾ, ಕಟ್ ಮಾಡ್ತೀರಾ. ಸೊ ಅದೆಲ್ಲ ಪ್ರೊಸೀಜರ್ ಇಲ್ಲಿ ನಾನು ತೋರಿಸ್ತಾ ಇಲ್ಲ, ಬಟ್ ಒಂದು ಐಡಿಯಾ ಯಾವ ಥರ ಕನ್ಸ್ಟ್ರಕ್ಷನ್ ಬರಬಹುದು ಅಂತ ಅಷ್ಟೇನೆ. ಸೊ ಲೈಕ್ ದಿಸ್. ಸೊ ಅದು ಟಚ್ ಆಗಬೇಕು. ಜಸ್ಟ್ ಅ ಮೊಮೆಂಟ್. ಸೊ ಇದು 120, ಇದು 60 ಡಿಗ್ರಿ. O is the center of the circle. A is point of contact. B is point of contact. P is external point. AP is a tangent. BP is a tangent. Length of the tangents are equal. Anyways, ಅಷ್ಟೆಲ್ಲ ಬೇಡ, ನೀವು ಸರ್ಕಲ್ ಡ್ರಾ ಮಾಡಿ ಈ ಪರ್ಟಿಕ್ಯುಲರ್ ಕ್ಯಾಲ್ಕುಲೇಷನ್ನ ತೋರಿಸಿ. ಅಕಸ್ಮಾತ್ ಇದು ಮಾಡಿಲ್ಲ ಅಂತಂದ್ರೂ ಕೂಡ ನಿಮ್ಮ ಕನ್ಸ್ಟ್ರಕ್ಷನಲ್ಲಿ ಇಲ್ಲಿ 120 ಅಂತ ಮಾರ್ಕ್ ಮಾಡಿರಬೇಕು, ಇಲ್ಲ ಹಾಫ್ ಮಾರ್ಕ್ ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಲಾಂಗ್ ಡಿವಿಷನ್ ಮೇಲೆ ಕ್ವೆಶನ್ ಇದೆ. ಈ ಲಾಂಗ್ ಡಿವಿಷನ್ ಅಲ್ಲಿ ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಜಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ದೇ ಆರ್ ಆಸ್ಕಿಂಗ್ ಅಸ್ ಕ್ಯೂ ಆಫ್ ಎಕ್ಸ್ ಅಂಡ್ ಆರ್ ಆಫ್ ಎಕ್ಸ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟೆಪ್ ಏನು, ಡಿಗ್ರಿ ಮೀನ್ಸ್ ಪವರ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ. 3 2 1 ಇದೆ, ಜಿ ಆಫ್ ಎಕ್ಸ್ ಅಲ್ಲೂ ಇದೆ. ಸೊ ಲೆಟ್ಸ್ ಡಿವೈಡ್ ದಿಸ್. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1, ಇದರಿಂದ ಯಾರನ್ನ ಡಿವೈಡ್ ಮಾಡಬೇಕು, ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5. ಆಯ್ತಾ. ಸೊ ವಿ ನೋ ದ ಪ್ರೊಸೀಜರ್. ಫಸ್ಟ್ ಟರ್ಮ್ ಆಫ್ ದಿ ಪಾಲಿನಾಮಿಯಲ್ ಎಕ್ಸ್ ಕ್ಯೂಬ್ ಡಿವೈಡ್ ವಿತ್ ಎಕ್ಸ್ ಸ್ಕ್ವೇರ್ ವಿಲ್ ಗೆಟ್ ಎಕ್ಸ್. ಸೊ ಎಕ್ಸ್ ಇಲ್ಲಿ ಬರೀತೀವಿ. ಸೊ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಇದು ಮೈನಸ್ ಪ್ಲಸ್ ಮೈನಸ್, ಇದು ಕ್ಯಾನ್ಸಲ್ ಆಗುತ್ತೆ. 3 ಪ್ಲಸ್ 1 4x ಸ್ಕ್ವೇರ್, 4 ಮೈನಸ್ 1 ಪ್ಲಸ್ 3x ಪ್ಲಸ್ 5. ಸೊ ಅಗೇನ್ ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡ್ತೀವಿ. ಏನದು, 4x ಸ್ಕ್ವೇರ್ divided by x square is equal to 4. Now you will write 4 here, multiply 4 into x square, 4x square plus into minus, minus 4 into x, 4x plus 4 ones are 4. So ಇದೀಗ ಮೈನಸ್ ಆಗುತ್ತೆ, ಪ್ಲಸ್ ಮೈನಸ್ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಪ್ಲಸ್ 3 ಪ್ಲಸ್ 4 is 7x, 5 ಅಲ್ಲಿ 4 ಹೋದ್ರೆ 1. So this is your remainder and this is your quotient. So quotient is x plus 4, remainder is 7x plus 1. Then our question is ನೋಡಿ. Now our question says that when the polynomial x cube plus 4x square plus 5x minus 2 is divided by g of x, okay, the quotient obtained and remainder. So first ಯಾವ್ದಿದೆ quotient. So this is your quotient now. ಇದು quotient ಆಗುತ್ತೆ. And 4 ಇದೆಯಲ್ಲ, so 4 becomes your
ರಿಮೈಂಡರ್. they're asking you to find out what g of x. ಆಯ್ತಾ? ಸೊ ಲೆಟ್ಸ್ ಡೂ ದಿಸ್. ಯಾರು ಮಾಡಿದ್ದಾರೆ ಅವ್ರಿಗೋಸ್ಕರ. ನಾ ಫಸ್ಟ್ ಥಿಂಗ್ ನಾನು ಜಸ್ಟ್ ಅ ಮೂಮೆಂಟ್ ನಾನು ಕ್ವಶನ್ ಇಲ್ಲಿ ಬರ್ಕೊಳ್ತೀನಿ. ಸೊ ದಟ್ ಏನಿದೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 4x² ಪ್ಲಸ್ 5x ಮೈನಸ್ 2. ಜಿ ಆಫ್ ಎಕ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಕ್ವಶನ್ ಮಾರ್ಕ್. ಕ್ಯೂ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ವಾಟ್ ಇಸ್ ದಿ ಕ್ವಶಂಟ್? x² ಮೈನಸ್ ಎಕ್ಸ್ ಪ್ಲಸ್ 2 ಆ್ಯಂಡ್ ಇವನ್ ರಿಮೈಂಡರ್ ಕೂಡ ಕೊಟ್ಟಿದ್ದಾರೆ. ಎಷ್ಟು? 4. ಸೊ ಜಿ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ನಮಗೆ ಯೂಕ್ಲಿಡ್ಸ್ ಡಿವಿಷನ್ ಆಲ್ಗರಿದಮ್ ಫಾರ್ ಪಾಲಿನಾಮಿಯಲ್ಸ್. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್. ಬಟ್ ನನಗೆ ಬೇಕಾಗಿರೋದು ಯಾರೀಗ? ಜಿ ಆಫ್ ಎಕ್ಸ್. ಸೊ ಈಗ ಆರ್ ಆಫ್ ಎಕ್ಸ್ನ ಈ ಕಡೆ ಕಳಿಸ್ಕೊಳ್ಳೋಣ. ಪಿ ಆಫ್ ಎಕ್ಸ್ ಮೈನಸ್ ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್. ಸಿನ್ಸ್ ಐ ನೀಡ್ ಜಿ ಆಫ್ ಎಕ್ಸ್, ನಾನು ಏನು ಮಾಡ್ತೀನಿ? ಕ್ಯೂ ಆಫ್ ಎಕ್ಸ್ನ ಈ ಕಡೆ ಕಳಿಸ್ತೀನಿ. ಮಲ್ಟಿಪ್ಲಿಕೇಶನ್ ಬಿಕಮ್ಸ್ ಡಿವಿಷನ್. ದಟ್ ಈಸ್ ಪಿ ಆಫ್ ಎಕ್ಸ್ ಮೈನಸ್ ಆರ್ ಆಫ್ ಎಕ್ಸ್ divided by q of x is equal to g of x. ಈಗ g of x ಬೇಕು ಅಂದರೆ p of x ಇಂದ r of x ನ ಮೈನಸ್ ಮಾಡಿ q of x ಇಂದ ಡಿವೈಡ್ ಮಾಡ್ಕೋಬೇಕು. ಈಗ ನಾನೇನು ಮಾಡ್ತೀನಿ, ಸಪ್ರೇಟಾಗಿ ಬರೆದು ಬಿಡ್ತೀನಿ ಅಲ್ಲಿ. ಸೊ ಅಲ್ಲಿ ಕಾಂಪ್ಲಿಕೇಟೆಡ್ ಆಗುತ್ತೆ ಅಂತ. ವಾಟ್ ಈಸ್ ಪಿ ಆಫ್ ಎಕ್ಸ್ ಮೈನಸ್ ಆರ್ ಆಫ್ ಎಕ್ಸ್ ಅನ್ನೋದು ಇಲ್ಲೇ ರೆಡಿ ಮಾಡ್ಕೊಳ್ಳೋಣ. ರೈಟ್ ಡೌನ್ ಪಿ ಆಫ್ ಎಕ್ಸ್, ದಟ್ ಈಸ್ ಎಕ್ಸ್ ಕ್ಯೂಬ್ ಪ್ಲಸ್ 4x² ಪ್ಲಸ್ 5x ಮೈನಸ್ 2. ಇದರಿಂದ ಯಾರನ್ನ ಸಬ್ಟ್ರಾಕ್ಟ್ ಮಾಡಬೇಕು? ರಿಮೈಂಡರ್. ರಿಮೈಂಡರ್ ಎಷ್ಟಿದೆ? 4. ಸೊ ಮೈನಸ್ 4. ಸೊ ಫೈನಲಿ ದಿಸ್ ಬಿಕಮ್ಸ್ ಎಕ್ಸ್ ಕ್ಯೂಬ್ ಪ್ಲಸ್ 4x² ಪ್ಲಸ್ 5x minus 2 minus 4 is minus 6. So now I'm supposed to divide p of x minus r of x with whom? q of x. Divide ಮಾಡಿ. That's like x cube plus 4x² plus 5x minus 6 should be divided by whom now? q of x. So q of x ಎಷ್ಟಿದೆ? x² minus x plus 2. So that is x² minus x plus 2. So x cube divided by x², you will get x. So ಇಲ್ಲಿ x ಬರೀತೀವಿ, ಮಲ್ಟಿಪ್ಲೈ ಮಾಡ್ತೀವಿ. x into x² is x cube minus x² plus 2x. Then minus plus minus cancel. This is it. 8x minus 16. For sure ಆಗಿ those who have attempted question number 25, ಆಯ್ತಾ? ಕ್ವಶನ್ ನಂಬರ್ 25 ಅಂತ ಬರೆದು ಆರ್ ಅಂತ ಬರೆದಿದ್ದರೆ ನೀವು ಮಾಡಿ ಬಿಡಿ, ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಬಿಕಾಸ್ ಈ ಕ್ವಶನ್ ತಪ್ಪಿದೆ. ದಿಸ್ ಇಸ್ ಸಪೋಸ್ ಟು ಬಿ x² ಪ್ಲಸ್ ಎಕ್ಸ್ ಪ್ಲಸ್ 2. ಕ್ವಶನ್ ತಪ್ಪಾಗಿರೋದ್ರಿಂದ ನೀವು ಜಸ್ಟ್ ಕ್ವಶನ್ ನಂಬರ್ 25 ಅಂತ ಬರೆದಿದ್ರು ಕೂಡ ಎಲ್ಲರಿಗೂ 3 ಮಾರ್ಕ್ಸ್ ಸಿಗೋ ಚಾನ್ಸಸ್ ಇದೆ. ಸೊ ಗುಡ್ ಲಕ್. ಸೊ ಯು ಹ್ಯಾವ್ ಗಾಟ್ 3 ಮಾರ್ಕ್ಸ್. ಓಕೆನಾ? ನಮಗೆ ತಪ್ಪಾಗಿ ಕೊಟ್ಟಿದ್ದಾರೆ. ಇಟ್ ವಾಸ್ ಸಪೋಸ್ ಟು ಬಿ x² ಪ್ಲಸ್ ಎಕ್ಸ್ ಪ್ಲಸ್ 2 ಇರಬೇಕಿತ್ತು. ಅವಾಗ ಮಾತ್ರ ನಮಗೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಬಟ್ ಅವರು ಟೈಪಿಂಗ್ ಎರರ್ ಮಾಡಿರೋದ್ರಿಂದ ದಿಸ್ ಇಸ್ x² ಮೈನಸ್ ಎಕ್ಸ್ ಪ್ಲಸ್ 2.
ಸೊ ಯಾರ್ಯಾರು ಕ್ವಶನ್ ನಂಬರ್ 25ನ ಅಟೆಂಪ್ಟ್ ಮಾಡಿರ್ತೀರಾ, 25 ಅಂತ ಬರೆದಿದ್ರು, 25 ಅಂತ ಬರೆದು ಈ ಕ್ವಶನ್ ಆರ್ ಕ್ವಶನ್ನ ಯಾರಾದರೂ ಜಸ್ಟ್ ನೀವು 25 ಆರ್ ಅಂತ ಬರೆದಿದ್ರು ಅಥವಾ ಕ್ವಶನ್ ಕಾಪಿ ಮಾಡಿದ್ರು ಕೂಡ ನಿಮ್ಗೆ ಎಲ್ಲರಿಗೂ ಕೂಡ 3 ಮಾರ್ಕ್ಸ್ ಸಿಗುತ್ತೆ. ಸೊ 3 ಮಾರ್ಕ್ಸ್ ಎಲ್ಲರಿಗೂ ಸಿಗುತ್ತೆ. ಅದು ಯಾರಿಗೆ? ಕ್ವಶನ್ ನಂಬರ್ 25 ಆರ್. ನೀವು ಕ್ವಶನ್ ನಂಬರ್ 25 ಆರ್ ಅಂತ ಬರೆದಿದ್ರೆ ಸಾಕು, ನಿಮಗೆ 3 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಸೊ ಗುಡ್ ಲಕ್ ದೋಸ್ ಹೂ ಹಾವ್ ಅಟೆಂಪ್ಟೆಡ್ ವಿತ್. ನೋಡಿ ಇಲ್ಲಿ ಮೀನ್ ಫೈಂಡ್ ಔಟ್ ಮಾಡಕ್ ಹೇಳ್ತಿದ್ದಾರೆ. ಸೊ ನಾನು ಮೀನಿಗೆ ಇಲ್ಲೇ ಪಕ್ಕದಲ್ಲೇ ಐ ಆಮ್ ಗೋಯಿಂಗ್ ಟು ಡ್ರಾ ಟೇಬಲ್. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಎಕ್ಸ್ ತಗೊಳ್ತೀವಿ, ಆಮೇಲೆ ಎಫ್ ಇಂಟು ಎಕ್ಸ್. ಸೊ 2ಗೂ 6ಗೂ ಮಿಡ್ ಪಾಯಿಂಟ್ ಏನು ಅಂತಂದರೆ 4, 7 11ಗೆ 9, 12 16ಗೆ ಮಿಡ್ ಪಾಯಿಂಟ್ ಯಾರು ಅಂದರೆ 14, 17 21ಗೆ 17 ಮತ್ತು 21 ಅಂತಂದರೆ 38. ಸೊ 38 ಅಂತಂದರೆ 19 ಇಸ್ ದಿ ಮಿಡ್ ಪಾಯಿಂಟ್. 22 26 ಅಂತಂದರೆ ಸೊ 22 26 8, ಸೊ 48. ಸೊ 48 ಅಂದರೆ 24. ಎಫ್ ಇಂಟು ಎಕ್ಸ್. 4 2s are 8, 9 4s are 36, 14 5s are 70, 19 3s are 57, 24 1s are 24. ಸೊ ಇದು ಎನ್ ಆಗುತ್ತೆ, ಎಷ್ಟು ಬರುತ್ತೆ? 2 + 4 6, 11, 11 + 3 14, 14 + 1 15. ಇದನ್ನು ಆ್ಯಡ್ ಮಾಡಿ. 4 + 7 ಅಥವಾ 4 + 6 10, 10 + 8 18, 18 + 5 ಓಕೆ ಆ್ಯಡ್ ಮಾಡಿ. ಸೊ ಇದೇನು ಬರುತ್ತೆ? 195. ಸೊ ಇನ್ನು ಮೀನ್ ಫಾರ್ಮುಲಾ ಏನು? ಮೀನ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಇಂಟು ಎಕ್ಸ್ ಬೈ ವಾಟ್? ಸಿಗ್ಮಾ ಎಫ್ ಎಕ್ಸ್. ದೇರ್ ಆರ್ ಮೋರ್ ದೆನ್ 2 ಮೆಥಡ್ಸ್. ನೀವು ಅಸ್ಯೂಮ್ಡ್ ಮೀನ್ ಮೆಥಡ್, ಡೈರೆಕ್ಟ್ ಮೆಥಡ್, ಎನಿ ಮೆಥಡ್ ಮಾಡಿ ಆನ್ಸರ್ ಇಷ್ಟೇ ಬರಬೇಕು. ಸೊ 195 ಡಿವೈಡೆಡ್ ಬೈ 15. ಸೊ ಪರ್ಫೆಕ್ಟಾಗಿ ಡಿವೈಡ್ ಆಗುತ್ತೆ ಇದು. ಮೀನ್ ಇಸ್ 13. ಸೊ ಮೀನ್ ಎಷ್ಟು ಬರುತ್ತೆ ಈಗ ಅಂದರೆ 13. ಸೊ ದಿಸ್ ವಾಸ್ ದಿ ರೈಟ್ ಆನ್ಸರ್. ನೋಡಿ, ಫೈಂಡ್ ದಿ ಮೋಡ್ ಫಾರ್ ದಿ ಫಾಲೋಯಿಂಗ್ ಡೇಟಾ. ಓಕೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಾಡೆಲ್ ಕ್ಲಾಸ್ ಇದಿರುತ್ತೆ, ಬಿಕಾಸ್ 10 ಟೈಮ್ಸ್ ರಿಪೀಟ್ ಆಗಿದೆ. ಆಮೇಲೆ ಏನು ಮಾಡ್ತೀವಿ? ಫ್ರೀಕ್ವೆನ್ಸಿ F0, F1, F2 and this becomes model class. Then we know that mode is equal to L plus F1 minus F2 divided by 2F1 minus F2, sorry, F1 minus F0. Okay. So we know that mode is equal to L plus F1 minus F0 divided by 2F1 minus F0 minus F2 into H. ಸೊ L ಎಷ್ಟಿದೆ ಈಗ? 13 ಇದೆ, ಬಿಕಾಸ್ ಮಾಡೆಲ್ ಕ್ಲಾಸ್ ಬಂದು 13 to 17. ಪ್ಲಸ್ F1 ಎಷ್ಟಿದೆ? 10 minus 7, 2 into F1. ಸೊ 2 into F1 ಅಂದರೆ ಇದನ್ನ ಇಂಟು 2 ಮಾಡಿದ್ರೆ 20 minus F0 is 7 minus F2 is 9 into size of the class interval 1 to 5 ಅಂದರೆ 5 minus 1 4. ನೆಕ್ಸ್ಟ್ 30 plus 10 minus 7 3 divided by 20 minus 16 into 4. So 13 plus 3 by 4 into 4. So 4 4 cancel ಆಗುತ್ತೆ. You'll get 13 plus 3 16. So ನಮ್ಮ ಆನ್ಸರ್ ಕರೆಕ್ಟ್ ಆಗಿದೆ. So what is mode now? So mode is equal to 16. ಆನ್ಸರ್ ಕರೆಕ್ಟ್ ಇದೆಯಾ ಅಂದರೆ ಇಸ್ ಕರೆಕ್ಟ್ ಇದೆ, ಬಿಕಾಸ್ ಆನ್ಸರ್ ಶುಡ್ ಬಿ ಬಿಟ್ವೀನ್ 13 to 17. ನೆಕ್ಸ್ಟ್ we have a question. The question ಏನಿದೆ ಅಂದ್ರೆ D is a point on site BC. Okay, D is a point on site
BC of triangle ABC such that ಏನು ಕೊಟ್ಟಿದ್ದಾರೆ, angle ADC is equal to angle BAC. ಓಕೆ, ಫಸ್ಟು ಒಂದು ಟ್ರಯಾಂಗಲ್ ಡ್ರಾ ಮಾಡ್ಕೊಳ್ಳೋಣ. ಸೊ ಓಕೆ, ಅವ್ರು ಹೇಳಿರೋ ಪ್ರಕಾರ ಒಂದು ಟ್ರಯಾಂಗಲ್ ಇದೆ and D is a point on BC. Okay, BC, this is A, B, C. D is a point on BC. Okay, ಇನ್ನು ಜಾಯಿನ್ ಮಾಡ್ಕೊಂಡ್ಬಿಡೋಣ. D is a point on BC such that ನಾನು ಇನ್ನು A ಇಂದ ಜಾಯಿನ್ ಕೂಡ ಮಾಡ್ಕೊಳ್ತೀನಿ. ಲೆಟ್ ಮಿ ಚೆಕ್. ಓಕೆ, ದೆನ್ ಏನು ಹೇಳ್ತಿದ್ದಾರೆ, ಆಂಗಲ್ ADC, ದಿಸ್ ಆಂಗಲ್ ಸಾರಿ, ಸೊ angle ADC, this angle is equal to BAC, this angle. Okay, BAC. ಇವಾಗ ನೀವೇನ್ ಮಾಡಬೇಕು ಅಂದ್ರೆ, ಇಲ್ಲಿ ಒಂದು ದೊಡ್ಡ ಟ್ರಯಾಂಗಲ್ ಇದೆಯಲ್ವಾ, ಸೊ ಈ ದೊಡ್ಡ ನಿಮಿಷ, ಈ ದೊಡ್ಡ ಟ್ರಯಾಂಗಲ್ ಇದೆ. ಸೊ ಈ ದೊಡ್ಡ ಟ್ರಯಾಂಗಲ್ ಅಲ್ಲಿ ನಮಗೆ ಓಕೆ 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 ಇವಾಗ ನಾನು ದೊಡ್ಡ ಟ್ರಯಾಂಗಲ್ ಸಪ್ರೇಟ್ ಮಾಡಿದೆ. ಈ ದೊಡ್ಡ ಟ್ರಯಾಂಗಲ್ ಅಲ್ಲಿ ಈ ಆಂಗಲ್ ಇದೆ, ದಟ್ ಈಸ್ BAC. ಇವಾಗ ಯೆಲ್ಲೋ ಕಲರ್ ಟ್ರಯಾಂಗಲ್ ನ ಈ ವೈಟ್ ಕಲರ್ ಟ್ರಯಾಂಗಲ್ ಜೊತೆ ಕಂಪೇರ್ ಮಾಡಿ, ಈ ಪೋರ್ಷನ್ ಜೊತೆ. ಈ ಸ್ಮಾಲರ್ ಟ್ರಯಾಂಗಲ್ ಇಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ವಾಟ್ ಬಿಗರ್ ಟ್ರಯಾಂಗಲ್. ಸೊ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಗಿವೆನ್ ಬರೀತೀವಿ. ಸೊ ವಾಟ್ ಈಸ್ ಗಿವೆನ್ ಹಿಯರ್, ಆಂಗಲ್ ADC is equal to angle BAC. ಆಮೇಲೆ to prove that, so what you are supposed to prove here, CA by PA should be equal to BC by I'm sorry. So you got to prove that. So what you are supposed to prove that here, AC square is equal to BC into CD. ಇದಕ್ಕೆ ನಾವೇನ್ ಮಾಡ್ತೀವಿ, ಕಂಪೇರಿಂಗ್, ಆಯ್ತಾ. ಸೊ ಕಂಪೇರಿಂಗ್ ಯಾರನ್ನ ಕಂಪೇರ್ ಮಾಡ್ತೀವಿ, ಟ್ರಯಾಂಗಲ್ ADC ಅಂಡ್ ಟ್ರಯಾಂಗಲ್. ಕರೆಕ್ಟಾಗಿ ಬರೀರಿ, ಡಿಗೆ, ಈ ಡಿ ಇದೆಯಲ್ಲ, ಈ ಡಿಗೆ ಕರೆಸ್ಪಾಂಡಿಂಗ್ ಆಂಗಲ್ ಯಾರು, ಸೊ ಡಿಗೆ ಕರೆಸ್ಪಾಂಡಿಂಗ್ ಆಂಗಲ್ A. ಸೊ ಡಿ ಇರೋ ಜಾಗದಲ್ಲಿ A ಬರುತ್ತೆ. ಅಂಡ್ ನೀವು ಕನ್ಸಿಡರ್ ಮಾಡಿ, ವೆದರ್ ಯು ಆರ್ ಟಾಕಿಂಗ್ ಅಬೌಟ್ ಬಿಗ್ಗರ್ ಟ್ರಯಾಂಗಲ್, ಸಿ ಇದೆ, ADC ನಲ್ಲೂ ಸಿ ಇದೆ, ಸೊ ಸಿ ಜಾಗದಲ್ಲಿ ಸಿನೇ ಬರುತ್ತೆ, ಆಯ್ತಾ. ಅಂದ್ರೆ ಸಿ ಜಾಗದಲ್ಲಿ ಸಿ, ಅಂದ್ರೆ ಎ ಜಾಗದಲ್ಲಿ ಯಾರು ಬರ್ತಾರೆ ಈಗ, ABC, ADC, ಕರೆಕ್ಟ್ ಅಲ್ವಾ. ಸೊ ಎ ಜಾಗದಲ್ಲಿ ಯಾರು ಬರ್ತಾರೆ ಈಗ, ಈ ಟ್ರಯಾಂಗಲ್ ಅಲ್ಲಿ ಎ ಆಗೋಯ್ತು, ಸಿ ಆಗೋಯ್ತು, ದೇರ್ಫೋರ್ ಕರೆಸ್ಪಾಂಡಿಂಗ್ ಸೈಡ್ ಫಾರ್ ಎ ಯಾರು, ಬಿ. ಇದಾದ್ಮೇಲೆ ಏನ್ ಬರೀತೀವಿ ಇಲ್ಲಿ, ಯು ನೋ ದಟ್ ಇಲ್ಲಿ ಆಂಗಲ್ ADC is equal to BAC, ದಟ್ಸ್ ಗಿವನ್ ಆಲ್ರೆಡಿ. ಅದೇ ತರ ಸಿ, ಇದರಲ್ಲೂ ಸಿ ಇದೆ, ಇದರಲ್ಲೂ ಸಿ ಇದೆ, ದಟ್ ಈಸ್ angle C is equal to angle C, reason common. So when two angles are equal, obviously third angle is equal. When all the three angles are equal, the two triangles are what? Equiangular. Equiangular triangles are similar. Therefore, triangle ADC is similar to triangle BAC. Reason angle criteria. ಆಯ್ತಾ. ನಾವು ಈ ಪ್ರಪೋರ್ಷನಾಲಿಟಿ ಅಪ್ಲೈ ಮಾಡ್ತೀವಿ. AD by
BA is equal to DC. So DC last two letters. So AC is equal to again AC by BC. ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. AC into AC square is equal to BC into DC, that is hence root. So it's a simple question, not so complicated. So ಅವ್ರು ಏನು ಕೇಳಿದ್ದಾರೆ, AC square is equal to BC into CD is root. ನೆಕ್ಸ್ಟ್ ಈ ಕ್ವಶನ್ ನೋಡಿ, ಯಾವುದು ವಿ ಹ್ಯಾವ್ ಕ್ವಶನ್ ನಂಬರ್, ಇದರಲ್ಲ ಆರ್ ಕ್ವಶನ್. ಇದು ಮಾಡೋಣಂತೆ ನೋಡಿ. ಆರ್ ಕ್ವಶನ್ಗೆ ನಾನು ಇಲ್ಲೇ ಹೇಳ್ತೀನಿ ಕಂಪ್ಯಾರಿಸನ್. ಫಸ್ಟ್ ಥಿಂಗ್ ಯು ಶುಡ್ ಕನ್ಸಿಡರ್ ದಿಸ್ ಟ್ರಯಾಂಗಲ್ EBAC. ಈ ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಇದೆಯಲ್ಲ, ಸೊ ಈ ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀರಾ. ಇನ್ ದಿಸ್ ಟ್ರಯಾಂಗಲ್ ಆಂಗಲ್ B is 90 ಡಿಗ್ರಿ. ಆಮೇಲೆ ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡ್ತಿರೋ ಟ್ರಯಾಂಗಲ್ MPA. ಈ ಟ್ರಯಾಂಗಲ್ ಅಲ್ಲಿ ಆಂಗಲ್ M ಎಷ್ಟಿದೆ, N. ಸೊ ಇವಾಗ ಇವೆರಡನ್ನು ಕಂಪೇರ್ ಮಾಡ್ತೀವಿ. ಸೊ ಕಂಪೇರಿಂಗ್, ಸೊ ವಿ ಆರ್ ಗೋಯಿಂಗ್ ಟು ಕಂಪೇರ್ ಯಾರ್ಯಾರನ್ನ, ಕಂಪೇರಿಂಗ್ ರೈಟ್ ಆಂಗಲ್ ಟ್ರಯಾಂಗಲ್, ದಟ್ಸ್ ದ ಬ್ಲೂ ಕಲರ್ ಟ್ರಯಾಂಗಲ್ ABC ಅಂಡ್ ರೈಟ್ ಆಂಗಲ್ ಟ್ರಯಾಂಗಲ್. ನೋಡಿ ಆಂಗಲ್ B ಹತ್ರ 90 ಡಿಗ್ರಿ ಇದೆಯಲ್ಲ, ಸೊ B ಜಾಗದಲ್ಲಿ M ಬರ್ಕೊಳ್ಳಿ, ಆಂಗಲ್ M. ವೆದರ್ ಯು ಟೇಕ್ ಅ ಬ್ಲೂ ಕಲರ್ ಟ್ರಯಾಂಗಲ್ ಆರ್ ರೆಡ್ ಕಲರ್ ಟ್ರಯಾಂಗಲ್, ಇಲ್ಲಿ ನಮಗೆ ಈ ಆಂಗಲ್ ಕಾಮನ್ ಆಗಿದೆ ನೋಡಿ. ರೆಡ್ ಕಲರ್ಗೂ ಅದು ಬಂದಿದೆ, ಬ್ಲೂ ಕಲರ್ಗೂ ಅದು ಬಂದಿದೆ, ಅಂದ್ರೆ ಎ ಇರೋ ಜಾಗದಲ್ಲಿ ಎ, ಬಿಕಾಸ್ ಎ ಇಸ್ ವಾಟ್ ಕಾಮನ್. ನಾವು ಎ ಬಂತು, ಬಿ ಬಂತು, ಈಗ ಸಿ ಜಾಗದಲ್ಲಿ ಯಾರು ಬರ್ತಾರೆ, ಮಿಕ್ಕಿರೋದು ಯಾರು, ಪಿ. ನಾವು ಯು ಗೋಯಿಂಗ್ ಟು ರೈಟ್ ಆಂಗಲ್ B is equal to angle M is equal to 90 ಡಿಗ್ರಿ. ದಟ್ಸ್ ಗಿವನ್, ಫಿಗರ್ ಅಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಆಂಗಲ್ A is equal to angle A, that's common. ಎರಡು ಟ್ರಯಾಂಗಲ್ಸ್ ಅಲ್ಲಿ ಅದು ಕಾಮನ್. So therefore we can write now these two right angle triangles. Right angle triangle ABC is similar to right angle triangle AMP. Reason is angle criteria. Angle criteria. Now proportionality apply ಮಾಡಿ. AB by AM is equal to BC by MP is equal to AC by AP. Now what they're asking, prove that AC by PA. Okay, AC by PA is equal to BC by MP. So ಅವ್ರಿಗೆ ಬೇಕಾಗಿರೋದು ಲಾಸ್ಟ್ ಇಷ್ಟೇ. So which implies now AC by AP is equal to BC by MP, hence root. Even this is also quite a good and quite a easy question. Next, ಇವಾಗ this question is based on areas related to circles. The question ಏನು ಹೇಳ್ತಿದ್ದಾರೆ ಅಂದ್ರೆ, so in the given figure area of sector AOBPA, area of sector ಕೊಟ್ಟಿದ್ದಾರೆ 231 meter square and length of the arc ಕೊಟ್ಟಿದ್ದಾರೆ 22 centimeters. Find the radius and also sector. Fine. So first arc length ಕೊಟ್ಟಿದ್ದಾರೆ, ಅಲ್ಲಿಂದ ಶುರು ಮಾಡಿ. So arc length is equal to, okay, so arc length is equal to theta by 360 into 2 pi r. So simplify ಮಾಡಿ ಏನು ಬರುತ್ತೆ ನೋಡಿ, arc length ಎಷ್ಟಿದೆ 22. Now 22 is equal to, let me keep this theta by 360 as it is, into 2 into 22 by 7 into r. ಇವಾಗ 22 1s ಕ್ಯಾರಿ ಕ್ಯಾನ್ಸಲ್ ಆಗ್ಬಿಡುತ್ತೆ. ಇನ್ನು 7 ಆ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 7, 2 ಈ ಕಡೆ ಬರುತ್ತೆ, 7 by 2 is equal to theta by 360 into r. when r ನು ಈ ಕಡೆಗೆ ಹಾಕೊಂಡ್ಬಿಡೋಣ, 7 by 2r is equal to
theta by 360. ಸೊ theta by 360 ಇರೋ ಕಡೆ ನಾವೇನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು ಈಗ 7/2r. ನೆಕ್ಸ್ಟು ಏರಿಯಾ ಆಫ್ ಸೆಕ್ಟಾರ್ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನ ಇನ್ನೊಂದು ಕ್ಲೂ ಆಗಿ ಯೂಸ್ ಮಾಡ್ಕೊಳ್ಳೋಣ. ಸೊ ಏರಿಯಾ ಇಸ್ ಈಕ್ವಲ್ ಟು ಏನು theta by 360 ಇಂಟು πr². ಏರಿಯಾ ಎಷ್ಟು ಕೊಟ್ಟಿದ್ದಾರೆ 231. ಈಗ theta by 360 ಇದೆಯಲ್ಲ, ಸೊ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು ನಾನು 7/2r ಇಂಟು 22/7 ಇಂಟು r². ಇವಾಗ 1r ಕ್ಯಾನ್ಸಲ್ ಆಗುತ್ತೆ, 7 ಕ್ಯಾನ್ಸಲ್ ಆಗುತ್ತೆ, 11 2s 11 1s. ಸೊ ಇವಾಗ 21 ಇಸ್ ಈಕ್ವಲ್ ಟು ಇವನ್ 2 ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ 21 ಇಸ್ ಈಕ್ವಲ್ ಟು 1r. ಇನ್ ದ ಸೆನ್ಸ್ r ಇಸ್ ಈಕ್ವಲ್ ಟು 21. r21 ಅಂತಂದ್ರೆ ಫ್ರಮ್ 1 ಆಯ್ತಾ. ಸೊ ಫ್ರಮ್ 1 ಏನಿದೆ 7/2r ಇಸ್ ಈಕ್ವಲ್ ಟು theta by 360. ಸೊ 7/2 ಇಂಟು 21 ಇಸ್ ಈಕ್ವಲ್ ಟು theta by 360. 7 1s 7 3s. ಸೊ ಈಗ 1/6 ಇಸ್ ಈಕ್ವಲ್ ಟು theta by 360. 6 1s 6 6s 60 ಡಿಗ್ರಿ. ಸೊ ಕ್ರಾಸ್ ಮಲ್ಟಿಪ್ಲೈ ಆದರೆ theta is equal to 60 degree. ಸೊ ಸ್ವಲ್ಪ ಹೆಕ್ಟಿಕ್ ಕ್ಯಾಲ್ಕುಲೇಟರ್, ಬಟ್ ನಾಟ್ ಸೋ ಡಿಫಿಕಲ್ಟ್. ಬಟ್ 3 hours ಅಲ್ಲಿ ಸ್ವಲ್ಪ ಕಷ್ಟನೇ. ನೆಕ್ಸ್ಟ್ ಏರಿಯಾ ಆಫ್ ದಿ ಶೇಡೆಡ್ ರೀಜನ್. ಸೊ ಇಫ್ ಯು ಅಬ್ಸರ್ವ್ ಕೇರ್ಫುಲಿ, ಇದು ರೆಕ್ಟ್ಯಾಂಗಲ್ ವಿತ್ 12 and 16 centimeters. ಈ ಒ ಪಿ ಇದೆ ಗೊತ್ತಾ, ಒ ಪಿ ಬಿಕಮ್ಸ್ ವಾಟ್ ರೇಡಿಯಸ್. ಫಸ್ಟ್ ನಾವೇನು ಮಾಡೋಣ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಚೂಸ್ ಮಾಡಿ, ಇದರಲ್ಲಿ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಿ. ಸೊ ನಾನು ಈ ಟ್ರಯಾಂಗಲ್ ಚೂಸ್ ಮಾಡ್ತಾ ಇದ್ದೀನಿ, ಆಯ್ತಲ್ವಾ. ಸೊ ದೆನ್ ಐ ಆಮ್ ಗೋಯಿಂಗ್ ಟು ಅಪ್ಲೈ ವಾಟ್ ಪೈಥಾಗರಸ್ ಥಿಯರಮ್. ಸೊ ಈ ಟ್ರಯಾಂಗಲ್ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ನಾವು 90 ಡಿಗ್ರಿಯಲ್ಲಿದೆ, ಕ್ಯೂ ಹತ್ರ ಇದೆ. ಸೊ ಇಲ್ಲಿ ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ಓ ಕ್ಯೂ ಪಿ ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಆವಾಗ ಓ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ಓ ಕ್ಯೂ ಸ್ಕ್ವೇರ್ ಎಷ್ಟಿದೆ 12 ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಎಷ್ಟಿದೆ 16. ಬಿಕಾಸ್ ಇದು 16 ಅಂದರೆ ಇದು ಕೂಡ 16 ಸ್ಕ್ವೇರ್. 12 ಸ್ಕ್ವೇರ್ ಅಂದರೆ ಎಷ್ಟು 144, ಇದು 256, 256. ಸೊ ಟುಗೆದರ್ ಇಟ್ ಬಿಕಮ್ಸ್ 400. 400 ಅಂದರೆ 20 ಸ್ಕ್ವೇರ್. ಸೊ ಈಗ ಓ ಪಿ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್. ಸೊ ಓ ಪಿ ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್ಸ್. ಇದಾದ್ಮೇಲೆ ದ ನೆಕ್ಸ್ಟ್ ಪೋರ್ಷನ್ ಇಸ್ ವೆರಿ ಸಿಂಪಲ್. ವಾಟ್ ಈಸ್ ದಿ ರಿಕ್ವೈರ್ಡ್ ಏರಿಯಾ ಹಿಯರ್? ಈ ಏರಿಯಾ ಆಫ್ ಸೆಕ್ಟಾರ್ ಇಂದ ಈ ಏರಿಯಾ ಆಫ್ ರೆಕ್ಟ್ಯಾಂಗಲ್ನ ಮೈನಸ್ ಮಾಡಬೇಕು, ಕರೆಕ್ಟ್ ತಾನೆ? ಸೊ ಈ ಎಲ್ಲ ಕಲರ್ ಪೋರ್ಷನ್ ತೆಗ್ದಾಕ್ಬೇಕು, ಕರೆಕ್ಟಾ? ಸೊ ಸೆಕ್ಟಾರ್ ಇಂದ ಯೆಲ್ಲೋ ಕಲರ್ ಪೋರ್ಷನ್ ತೆಗಿಬೇಕು. ಸೊ ದಟ್ ಬಿಕಮ್ಸ್ ಯುವರ್ ರಿಕ್ವೈರ್ಡ್ ಏರಿಯಾ. ನಾವು ಈ ಯೆಲ್ಲೋ ಕಲರಲ್ಲಿ ಸೆಕ್ಟಾರ್ ಇದು 90 ಡಿಗ್ರಿ ಇದೆ. ಸೊ ವಾಟ್ ಈಸ್ ದಿ ರಿಕ್ವೈರ್ಡ್ ಏರಿಯಾ? ನಾವು ಯರ್ ರಿಕ್ವೈರ್ಡ್ area is equal to area of sector minus area of rectangle. What is area of sector? Theta by 360 into pi r square minus area of rectangle is side into side, that is length into breadth. Theta ಎಷ್ಟಿದೆ 90 by 360 into 22/7. ರೇಡಿಯಸ್ ಎಷ್ಟು ಬಂತು 20. ಸೊ ರೈಟ್ 20 into 20 minus what is length into breadth now? So length into breadth ಎಷ್ಟಿದೆ? ಲೆಂತ್ ಎಷ್ಟಿದೆ 16 into 12. 10 ಹೋಗುತ್ತೆ, 9 1s 9 4s 4 1s 4 5s. So what is remaining now? 22/7 into 20 into 5 100 minus
16 into 12. So 16 into 12 ಬಂದು 192. 16 into 12 is 192. ಅಂತ ತಗೊಳ್ಳೋಣ. ಸೊ ಮೈನಸ್ 192 ಆಗುತ್ತೆ. ಸಾರಿ, ಇಲ್ಲಿ ಇಂಟು 100 ಇದೆ. ಸೊ ಐ ಆಮ್ ರೈಟಿಂಗ್ 3.14 into 100. ಸೊ 2 0 ಬಂದು 2 ತೆಗೆದುಕೊಳ್ಳುತ್ತೆ. ಸೊ 314 ಸೊ 314 ಮೈನಸ್ 192 ನಮಗೆ 122 centimeter square. So this is the required area. Next, ಸೊ ಈಗ ಏಜ್ ಪ್ರಾಬ್ಲಮ್ ಇದೆ. ಏನ್ ಕೊಟ್ಟಿದ್ದಾರೆ, ಸಿ ಇಟ್ಸ್ ಲೈಕ್ ನಾಟ್ ಡಿಫಿಕಲ್ಟ್ ಅಂತಲ್ಲ, ಸಿಂಪಲ್ ಆಗಿ ಮಾಡ್ಬೋದು. ಇನ್ನು ನಾನು ಇದೇ ಸ್ಪೆಷಲ್ ಮಾಡಕ್ ಟ್ರೈ ಮಾಡ್ತೀನಿ. ಇಲ್ಲೇನ್ ಕೊಟ್ಟಿದ್ದಾರೆ, ಏಜ್ ಆಫ್ ಮದರ್. ಏಜ್ ಆಫ್ ಮದರ್ ಈಸ್ ಟ್ವೈಸ್ ದಿ ಸ್ಕ್ವೇರ್ ಆಫ್ ಏಜ್ ಆಫ್ ಅವರ್ ಸನ್. ಓಕೆ, ಫಸ್ಟ್ ನಮಗೆ ಮದರ್ ಏಜು ಗೊತ್ತಿಲ್ಲ, ಸನ್ ಏಜು ಗೊತ್ತಿಲ್ಲ. ಸೊ ಲೆಟ್ಸ್ ಅಸ್ಯೂಮ್ ದಟ್ ಲೆಟ್ ದೇರ್ present ages. Let their present ages be x and y years. x ಅಂದ್ರೆ ಮದರ್ ಏಜ್ ಅನ್ಕೊಳ್ಳೋಣ, y ಅಂದ್ರೆ ಸನ್ ಏಜ್ ಅಂತ ಅನ್ಕೊಳ್ಳೋಣ. ಗಿವನ್ ಏನ್ ಕೊಟ್ಟಿದ್ದಾರೆ ಅಲ್ಲಿ, ಸೊ ಗಿವನ್ ಏಜ್ ಆಫ್ ಮದರ್ ಈಸ್ ಟ್ವೈಸ್ ದಿ ಸ್ಕ್ವೇರ್ ಆಫ್ ಹರ್ ಸನ್. ಏಜ್ ಆಫ್ ಮದರ್ ಈಸ್ ಟ್ವೈಸ್ ಅಂದ್ರೆ 2, twice the square of age of our son, twice the square. Sun age ಎಷ್ಟಿದೆ, y, so x is equal to 2y square. That's the condition number 1. Condition number 2, after 8 years. So ಇವಾಗ 8 years later sun age ಎಷ್ಟಾಗುತ್ತೆ, see 8 years later mother age will be x plus 8 ಆಗುತ್ತೆ. ಯಾರಿದು, ಮದರ್ಸ್ ಏಜ್ ಅಲ್ವಾ? ಬಿಕಾಸ್ 8 years 8 ಅಂದ್ರೆ ಪ್ರೆಸೆಂಟ್ ಏಜ್ಗೆ 8 ಆ್ಯಡ್ ಮಾಡ್ತೀವಿ. ಇದು ಮದರ್ಸ್ ಏಜ್ ಆಗುತ್ತೆ. ಸನ್ ಏಜ್ ಏನಾಗುತ್ತೆ, ಸನ್ ಕೂಡ 8 years ಆಗಿರುತ್ತೆ, ರೈಟ್? ಸೊ ಇದು ಸನ್ಸ್ ಏಜ್, ರೈಟ್? ನಾವು ಕಂಡೀಷನ್ ಏನು ಹೇಳ್ತಿದ್ದಾರೆ, 8 years later, ಆಯ್ತಾ? 8 years later mother's age becomes, so mother's age, what is mother's age 8 years later? x plus 8, ಆಯ್ತಾ? mother's age becomes 4 years more than, 4 years more ಅಂದ್ರೆ ಪ್ಲಸ್ ಮಾಡಬೇಕು, 4 years more than thrice the age of sun. Thrice the age ಅಂದ್ರೆ what is the age of the sun? 3 into y plus 8. This story is about 8 years later. So ಇವಾಗ ಸಿಂಪ್ಲಿಫೈ ಮಾಡಿದ್ರೆ x plus 8 is equal to 3y plus 24. x 3 is 24 plus 4. Now x ಇರೋ ಕಡೆ I can substitute here. ಏನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು, x ಇರೋ ಕಡೆ 2y square. ಸೊ 2y square ಇದಿಷ್ಟು ಈ ಕಡೆ ಕಳಿಸ್ಕೊಳ್ಳೋಣ, ಮೈನಸ್ 3y minus 28 and 20, 24 plus 4, okay, correct, minus 8 equal to 0. So this becomes 2y square minus 3y minus 20 equal to 6. So ಇದನ್ನು factorize ಮಾಡಬೇಕು. So ಇದನ್ನು factorize ಮಾಡಬೇಕಂದ್ರೆ 2y square minus 3y minus 20 equal to 0. So minus 40 square. So factorize ಮಾಡಿ 40 ಬೇಕು, ಮಿಡಲ್ 3 ಬೇಕು, 4 ಬರಬಹುದು. Then 4 plus 40 minus plus. So 2y square minus 8y plus 5y minus 20 equal to 0. So 2y ಕಾಮನ್ ತಗೋತೀವಿ,
So 1 1 is 4 plus 5. Then 1 1 is 4 equal to 0. Now 1 1 is 4 is one factor. 2 1 plus 2 is another factor. So 1 is equal to 4 again because 2 1 is equal to minus 1, so 1 is equal to minus 2. Since h cannot be negative, ಇದನ್ನು consider 1 1. 1 ಅಂದ್ರೆ ಯಾರು ಏಜ್ ಹಾಕಿದ 1 ಅಂದ್ರೆ ಸನ್ಸ್ ಏಜ್. therefore present ages are present ages are sun age ಎಷ್ಟಿದೆ so sun's age is equal to 4 years because 1 ಬಂದಿದೆ. What will be mother's age? So from 1 from equation 1 x is equal to 2y square. So 2 into 4 square, so 4 and 16, 16,000. ಸೊ ವಾಟ್ ಇಸ್ ದ ಪ್ರೆಸೆಂಟ್ ಏಜ್ ಆಫ್ ಮದರ್? 32 years. ಆಯ್ತಾ? ನೆಕ್ಸ್ಟ್ ಕ್ವಶನ್. ಎಕ್ಸ್ ಆಕ್ಸಿಸ್ ಅಲ್ಲಿ ಕ್ಲಾಸ್ ಇಂಟರ್ವಲ್ ಇರುತ್ತೆ, ವೈ ಆಕ್ಸಿಸ್ ಅಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇನ್ನು ಮಾಡ್ತೀರಾ. ಸೊ ಇಟ್ಸ್ ಲೆಸ್ ದೆನ್ ಕರ್ವ್ ಆಗಿರೋದ್ರಿಂದ ಸೊ ಇಟ್ಸ್ ಲೈಕ್ ಮಾರ್ಕ್ ಮಾಡಿರ್ತೀರಾ. ಸೊ ಮೋರ್ ಓವರ್ ಈ ಶೇಪ್ ಬಂದಿರಬೇಕು. ಜಸ್ಟ್ ಒನ್ಸ್ ಕ್ರಾಸ್ ವೆರಿಫೈ ಮಾಡ್ಕೊಳ್ತೀರಾ. ನೆಕ್ಸ್ಟ್, ಸೊ ಕನ್ಸ್ಟ್ರಕ್ಷನ್ ಕೂಡ ಮಾಡಿರ್ತೀರಾ ಅನ್ಕೊಂಡಿರ್ತೀನಿ. ಸೊ ಐಮ್ ನಾಟ್ ಡೂಯಿಂಗ್ ಬಿಕಾಸ್ ಇದರಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದಕ್ಕಾಗೋದಿಲ್ಲ. ನಾನು ಕಮಿಂಗ್ ಟು 4 marks ಕ್ವಶನ್. ಸೊ 4 marks ಕ್ವಶನ್ ಅಲ್ಲಿ ಗ್ರಾಫಿಕಲ್ ಮೆಥಡ್. ಸೊ ಫಸ್ಟ್ ಈಕ್ವೇಶನ್ ಏನಿದೆ ನಾನು ಸಾಲ್ವ್ ಮಾಡ್ತೀನಿ. ಸೊ ಗ್ರಾಫ್ ನೀವು ಸಾಲ್ವ್ ಮಾಡಿರ್ತೀರಾ ಅನ್ಸುತ್ತೆ, ಇವನ್ ಪ್ಲಾಟ್ ಕೂಡ ಮಾಡಿರ್ತೀರಾ. we have x, y, x comma y. Put x is equal to 0. So x is equal to 0 ಆದರೆ y is equal to 8 ಆಗುತ್ತೆ. ಸೊ coordinates are 0, 8. ಅದೇ ತರ put y is equal to 0. ಸೊ ಅವಾಗ 2x is equal to 8 ಇರುತ್ತೆ. ಸೊ x is equal to 4. ಸೊ 4 0, that is 4, 0. ಅದೇ ತರ ಇನ್ನೊಂದು ಇಕ್ವೇಶನ್ ಏನಿದೆ, x plus y is equal to 5. ಸೊ ಇದಕ್ಕೂ ಒಂದು ಟೇಬಲ್ ರೆಡಿ ಮಾಡ್ತೀರಾ. ಈಗ we have x, y, x comma y. Now put x is equal to 0. x is equal to 0 ಆದರೆ y 5 ಆಗುತ್ತೆ. ಸೊ 0, 5. ಅದೇ ತರ put y is equal to 0. So which implies ಅಲ್ಲಿ y is equal to 5, which ಇವಾಗ x is equal to 5. ಸೊ x 5 ಆಗುತ್ತೆ, ಇದು 0 ಆಗುತ್ತೆ. the coordinates are 0, 5. ಇದಾದ್ಮೇಲೆ ಸಾಲ್ವ್ ಮಾಡ್ತೀರಾ. ಸೊ ಅಪ್ರಾಕ್ಸಿಮೇಟ್ ಆಗಿ ಸಾಲ್ವ್ ಮಾಡ್ತೀನಿ ಅಂದ್ರೂ ಕೂಡ ನಿಮಗೆ ಇಟ್ಸ್ ಲೈಕ್ ಸುಮ್ಮನೆ ರಫ್ ಆಗಿ ಮಾಡ್ತಾ ಇದ್ದೀನಿ. ಎಕ್ಸಿಗೆ 4 ಬೇಕು, 5 ಬೇಕು. ಸೊ ಲೈಕ್ 1 ರಫ್ ಆಗಿ ಸಾಲ್ವ್ ಮಾಡಿದ್ರು ಕೂಡ 1 2 3 4 5. ಫಸ್ಟ್ ಕೋಆರ್ಡಿನೇಟ್ ಏನಿದೆ 4, 0. ಸೊ 4, 0 ಇಲ್ಲಿ 1 2 3 4 5 6 7 8 0, 8. ಸೊ ಇನ್ನ ಜಾಯಿನ್ ಮಾಡ್ಕೊಳ್ತೀರಾ. ಸೊನ್ನೆ ಎಷ್ಟು ದೂರ ಬೇಕಾದರೂ ಎಲಾಂಗೇಟ್ ಮಾಡ್ಬೋದು. ನೆಕ್ಸ್ಟು 0, 5. ಸೊ ಇದು ಇಲ್ಲಿದೆ. ಆ್ಯಂಡ್ 5, 0 1 2 3 4 5 ಇಲ್ಲಿದೆ. ರೈಟ್. ನಾವು 0, 5 ನಾವು ಇದೆರಡನ್ನು ಜಾಯಿನ್ ಮಾಡ್ತೀರಾ ಅಂದ್ಕೊಳ್ಳಿ. ಕರೆಕ್ಟಾ? ಬಟ್ ಯು ಶುಡಂಟ್ ಫರ್ಗೆಟ್ ಟು ರೈಟ್ ಯುವರ್ ಸ್ಕೇಲ್ ಬರ್ದಿರಬೇಕು ನೀವು ಬೇಸ್ಡ್ ಆನ್ ಯುವರ್ ಏನಂತ ಹೇಳ್ತೀವಿ ಕ್ಯಾಲ್ಕುಲೇಷನ್. ಸೊ ನಾನೇನು ಮಾಡ್ತೀನಿ, ಸ್ಕೇಲ್ ಎಕ್ಸ್ ಆ್ಯಂಡ್
ವೈ ಆಕ್ಸಸ್ ಆಯಿತಾ 1 ಯೂನಿಟ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್. ನಾನು ಎರಡಕ್ಕೂ ಒಂದೇ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ಹಿಯರ್ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್. ಅದು ಪ್ರಾಪರ್ ಗ್ರಾಫಿಕಲಲ್ಲಿ ಬರೆದ್ರೆ ಇಲ್ಲೊಂದು ವ್ಯಾಲ್ಯೂ ಬರುತ್ತೆ. ಸಿನ್ಸ್ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ವಿ ಹ್ಯಾವ್ ಓನ್ಲಿ ಒನ್ ಸೊಲ್ಯೂಷನ್. ಸೊ ಇಷ್ಟು ಮಾಡಿದ್ರೆ ಫಾರ್ ಶೋರ್ ಆಗಿ ನಿಮಗೆ ಏನು ಸಿಗುತ್ತೆ, 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಥೀಟಾ, ಆ್ಯಂಡ್ obviously this becomes theta. First we'll consider this triangle. Reason ಏನು ಅಂದರೆ ಬಿಕಾಸ್ ನಮಗೆ ಅದರಲ್ಲಿ 90 ಮೈನಸ್ ಥೀಟಾಗೆ ಅಪೋಸಿಟ್ ಗೊತ್ತಿದೆ, ಅಡ್ಜಸೆಂಟ್ ಕೂಡ ಗೊತ್ತಿದೆ. ಸೊ ವಿಲ್ ಗೋ ಫಾರ್ ವಿಲ್ ಟೇಕ್ ಇನ್ ದಿಸ್ ಟ್ರಯಾಂಗಲ್. ವಿಚ್ ಟ್ರಯಾಂಗಲ್? ಇನ್ ರೈಟ್ ಆಂಗಲ್ಡ್ ಟ್ರಯಾಂಗಲ್ PCD. Apply tan of 90 minus theta. So what is tan of 90 minus theta ಅಂದರೆ opposite ಏನಿದೆ CD by adjacent PD is equal to 20 root 3 by 20. So 20 cancel. Tan of 90 minus theta is cot theta is equal to root 3, which implies theta is equal to 60 degree. Cos ಕಾಟ್ಗೆ ರೂಟ್ 3 ಬರಬೇಕು ಅಂತಂದರೆ ಆಯಿತಾ, ಕಾಟ್ 60 ಡಿಗ್ರಿನೇ ಎಷ್ಟು ಬರುತ್ತೆ? ರೂಟ್ 3. ದೇರ್ಫೋರ್ ಥೀಟಾ ವ್ಯಾಲ್ಯೂ 60 ಡಿಗ್ರಿ. ನಾವು ಲೆಟ್ ಮಿ ಎರೇಸ್ ದಿಸ್. ಇದನ್ನು ಎರೇಸ್ ಮಾಡಿಕೊಂಡು ಇವಾಗ ಇದ್ರ ವ್ಯಾಲ್ಯೂ ಗೊತ್ತಾಯ್ತಲ್ಲ, 60 ಡಿಗ್ರಿ. ಇದು 60 ಡಿಗ್ರಿ ಅಂತಂದರೆ ಇದು ಆಬ್ವಿಯಸ್ಲಿ ಎಷ್ಟಿರುತ್ತೆ? 30 ಡಿಗ್ರಿ. ಸೊ ಇದ್ರ ವ್ಯಾಲ್ಯೂ ಗೊತ್ತಾಯ್ತು ನಮಗೆ ಇವಾಗ. ಇದು 30 ಒಂದು. ಆಮೇಲೆ ಇಲ್ಲಿ ನಮಗೆ ವಿನೋ ಆ್ಯಂಗಲ್ ಇನ್ ಎ ಸ್ಟ್ರೇಟ್ ಲೈನ್. ಸೊ ಆ್ಯಂಗಲ್ ಇನ್ ಎ ಸ್ಟ್ರೇಟ್ ಲೈನ್ ಎಷ್ಟು? 180 ಡಿಗ್ರಿ. ಸೊ ಬೇಸ್ಡ್ ಆನ್ ದಟ್ ಲಾಜಿಕ್ ಇದು 30, ಇದು 60 ಅಂದರೆ ಆಬ್ವಿಯಸ್ಲಿ ದಿಸ್ ಮಸ್ಟ್ ಬಿ 90. ಈ ಆ್ಯಂಗಲ್ ಎಷ್ಟಿರುತ್ತೆ ಈಗ? 90 ಡಿಗ್ರಿ. ಆಯಿತಾ? ನೆಕ್ಸ್ಟ್ ಇವಾಗ ವಿಲ್ ಟ್ರೈ ಟು ಫೈಂಡ್ ಔಟ್ ವಾಟ್ ಈಸ್ ಎ ಬಿ. ನಾವು ನಿಮ್ಗೆ ಇದರಲ್ಲಿ ಇದು 10 ಅಂತ ಗೊತ್ತು, ಇದು 30 ಡಿಗ್ರಿ ಗೊತ್ತು. ಸೊ ವಿ ನೀಡ್ ಆಪೋಸಿಟ್. ನಾವು ಏನು ಮಾಡೋಣ? ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಆಪೋಸಿಟ್ ಅಂದರೆ ಯಾರಿದ್ದಾರೆ? ಎ ಬಿ by adjacent is BP. Tan 30 degree is 1 by root 3 is equal to AB by 10. So 10 ಆ ಕಡೆ ಹೋದರೆ you will get 10 root 3 meters is equal to AB. So we found out what is AB now. one part of the question ಆಯಿತು. ಸೊ ನೆಕ್ಸ್ಟು ಏನು ಹೇಳ್ತಿದ್ದಾರೆ? we need AC. ನಾವು ಇದು 90 ಡಿಗ್ರಿ ಆಗಿರೋದ್ರಿಂದ ಎ ಸಿ ಫೈಂಡ್ ಔಟ್ ಮಾಡಬೇಕು. ಬಟ್ ಈ ಆ್ಯಂಗಲ್ ಬಗ್ಗೆನೂ ಐಡಿಯಾ ಇಲ್ಲ, ಈ ಆ್ಯಂಗಲ್ ಬಗ್ಗೆನೂ ಐಡಿಯಾ ಇಲ್ಲ. ವಿ ಡೋಂಟ್ ನೋ ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ದಟ್ ಪರ್ಟಿಕ್ಯುಲರ್ ಆ್ಯಂಗಲ್. ಓಕೆ, ಕೊಟ್ಟಿದ್ದಾರೆ. those vertices are a of x, 0, c of 12, 2, b of 2, 2 and q of 9, 6. q of 9, 6 is the midpoint of AC. ಓಕೆ, q ಅನ್ನೋದು ಮಿಡ್ ಪಾಯಿಂಟ್. and ಏರಿಯಾ ಆಫ್ ಟ್ರಯಾಂಗಲ್ APQ. ಸೊ ಏರಿಯಾ ಆಫ್ ಟ್ರಯಾಂಗಲ್ APQ ಅಂದರೆ ಈ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದ್ದಾರೆ, ಸರಿನಾ? ಸೊ ಏರಿಯಾ ಆಫ್ ಟ್ರಯಾಂಗಲ್ APQ ಈಸ್ 12 centimeter square ಕೊಟ್ಬಿಟ್ಟಿದ್ದಾರೆ. ದೆನ್ ಫೈಂಡ್ ದಿ ಏರಿಯಾ ಆಫ್ ದಿ ಕ್ವಾಡ್ರಿಲ್ಯಾಟ್ರಲ್. ಓಕೆ, ಸೊ ವಿ ನೀಡ್ ಟು ಫೈಂಡ್ ಔಟ್ ದಿ ಏರಿಯಾ ಆಫ್ ದಿ ಕ್ವಾಡ್ರಿಲ್ಯಾಟ್ರಲ್. ಸೊ ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ. whatever I'm shading with blue color, that's what they're asking to find. Now ನೋಡಿ, ಇದನ್ನ ಮಾಡಬೇಕು ಅಂದರೆ ಸಿಂಪಲ್. ಫೈಂಡ್ ಔಟ್ ದಿ ಏರಿಯಾ ಆಫ್ ದಿ ಬಿಗರ್ ಟ್ರಯಾಂಗಲ್. ಈ ಬಿಗರ್ ಟ್ರಯಾಂಗಲ್ ಇಂದ ಇಫ್ ಐ ಸಬ್ಟ್ರಾಕ್ಟ್ ಹೋಮ್ ದಿಸ್ ಯೆಲ್ಲೋ ಕಲರ್, ಐ ವಿಲ್ ಗೆಟ್ ದಿ ಕ್ವಾಡ್ರಿಲ್ಯಾಟ್ರಲ್. ಸಿಂಪಲ್ ತಾನೆ? ಅಂದರೆ ರಿಕ್ವೈರ್ಡ್ ಏರಿಯಾನು ಏರಿಯಾ ಆಫ್ ಬಿಗರ್ ಟ್ರಯಾಂಗಲ್ ಮೈನಸ್ ಏರಿಯಾ ಆಫ್ ಸ್ಮಾಲರ್ ಟ್ರಯಾಂಗಲ್. ಬಟ್ ಅದಕ್ಕೆ ನಾವು ಫಸ್ಟ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು, ಆಯಿತಾ? ಸೊ ಈ ಎಕ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಕ್ಯೂ ಇಸ್ ಮಿಡ್ ಪಾಯಿಂಟ್. Q is midpoint, right? So Q is midpoint ಆಗಿರೋದ್ರಿಂದ we know that ನಮಗೇನು ಗೊತ್ತು? Q of x, y should be equal to midpoint formula x1 plus x2 by 2
y1 ಪ್ಲಸ್ y2/2 ಅಲ್ವಾ? ಸೊ ಈಗ ಕ್ಯೂ ಮಿಡ್ ಪಾಯಿಂಟ್ ಯಾರಿಗೆ? x1 ಅಂದರೆ ಎಕ್ಸೇ ಇದೆ, y1 ಜಾಗದಲ್ಲಿ 10 ಇದೆ. x2 in the place of x2 we have 12, y2 you have 2. So ಈಗ q of x comma y is already given, that is 9 comma 6 ಅಲ್ವಾ? Now x1 plus x2 ಏನು ಬರುತ್ತೆ? x plus 12 divided by 2, y1 plus y2, so 10 plus 2 divided by 2. Now we need x alva, so compare x with x coordinate. ಏನು ಸಿಗುತ್ತೆ? 9 is equal to x plus 12 by 2 cross multiply 9 2s are 18 is equal to x plus 12, 12 ನ ಈ ಕಡೆ ಕಳಿಸ್ಕೊಳ್ಳಿ, 18 minus 12 is equal to x, which implies x is equal to 6. So ಈಗ x coordinate ಸಿಕ್ತು ನಮಗೆ ಅಲ್ವಾ? ಸೊ ಒನ್ಸ್ ಯು ಫೌಂಡ್ ಔಟ್ x coordinate, ಯಾವುದು ಇದು ಸಿಕ್ತು, ಇದೆಷ್ಟು ಬಂತು ಈಗ? 6. This is 6 now. Now find out the area of the bigger triangle. So what is the area of the bigger triangle now? So area is equal to x y minus y plus x y minus y plus x again y minus y. ಆಮೇಲೆ ಏನು ಫಿಲ್ ಮಾಡ್ತಾ ಬರ್ತೀರಾ? 1 2 3. ಸೊ 1 2 3 2 3 1 then 3 1 2, ರೈಟ್? ಇವಾಗ ಇಲ್ಲಿ ಸ್ಪೇಸ್ ಇಲ್ಲ, ಸೊ ಐ ಆಮ್ ರೈಟಿಂಗ್ ಹಿಯರ್ x1 is equal to 6, y1 is equal to 10, x2 is equal to, and I'm trying to find out the area of the bigger triangle ABC. So x2 is equal to 2, y2 is equal to 2, x3 is equal to 12, y2 is equal to 2. 6 substitute ಮಾಡ್ತಾ ಬನ್ನಿ. So what is the area of the bigger triangle now? x1 is 6, y2 minus y3. So y2 minus y3, see ಇಲ್ಲೇ ನೋಡಿ, 2 minus 2 0 plus x2 is 2, y3 minus y1, y3 ಎಷ್ಟಿದೆ? 2, 2 minus 10 minus 8 plus x3 is 12, y1 minus y2, 10 minus 2 8. Now 6 into 0 0 ಆಗುತ್ತೆ, minus 16 plus 12 into 8, so 96. You'll get 80. So you'll get 80 centimeter square. ಆಯ್ತಾ? Now ಇವಾಗ you got area of bigger triangle. Now we need this blue color region. ಹೆಂಗ್ ಮಾಡ್ತೀರಾ ಈಗ? Therefore required area is equal to area of triangle ABC minus area of triangle APQ. So what is the area of triangle ABC? 80 minus 12, we get 68. Right, 68 centimeter square. So this is the required area. Right. So next to they are given ogive curve. So obviously ಇದು ಮಾಡಿರ್ತೀರಾ ಅನ್ಸುತ್ತೆ, ಬಟ್ ಇಲ್ಲಾಂದ್ರೂ ಕೂಡ ಸಿ ಡ್ರಾ ಲೆಸ್ ದೆನ್ ಟೈಪ್. ಇಲ್ಲಿ ಡೈರೆಕ್ಟ್ ಆಗಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ನೀವೇನ್ ಮಾಡ್ತೀರಾ? ಎಕ್ಸ್ ಕಮ ವೈ. ಸೊ ಎಕ್ಸ್ ಕಮ ವೈ ತಗೊಳ್ತೀರಾ. ಸೊ ಈ ಕ್ವಶನ್ ತುಂಬಾ ಜನ ಟಫ್ ಅಂತ ಫೀಲ್ ಮಾಡ್ತಿದ್ರಿ. ಅಗೇನ್ ನೋಡಿ, ಇದು MCQ ನೆಲ್ಲ 1 ಮಾರ್ಕ್ ಅಲ್ಲ ಕ್ವಶನ್ ಬಂದಿತ್ತು. ಅಗೇನ್ ಸೇಮ್ ಕಾನ್ಸೆಪ್ಟ್ ಅಲ್ಲೇ ಕ್ವಶನ್ ಇದೆ ಇದು. ಇನ್ನೇನ್ AP ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಕೊಟ್ಟಿದ್ದಾರೆ. ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಅಂದ್ರೇನು? SN. ಸೊ SN is equal to 210. SN is equal to 210. ಆಮೇಲೆ ಸಮ್ ಆಫ್ ಫಸ್ಟ್ n minus 1 ಟರ್ಮ್ಸ್ ಕೊಟ್ಟಿದ್ದಾರೆ. SN minus 1 ಬಂದ್ಬಿಟ್ಟು 171. ಸೊ ನಾನು ಆಗ್ಲೇ ಹೇಳ್ಕೊಟ್ಟೆ ನಿಮಗೆ. ಸೊ SN
ಮೈನಸ್ ಎಸ್ ಎನ್ ಮೈನಸ್ 1 ಇಸ್ ಎ ಎನ್ ಅಂದರೆ ಲಾಸ್ಟ್ ಟರ್ಮ್ ಸಿಗುತ್ತೆ. ಅಂದರೆ ಇದರ ಅರ್ಥ ಏನೀಗ 210 minus 171 should be equal to an. So 210 minus 171 ಬಂದು 39. ಸೊ 39. ಸೊ ಲಾಸ್ಟ್ ಟರ್ಮ್ ಯಾರಿದ್ದಾರೆ ಈಗ 39 ಸಿಕ್ಬಿಡ್ತು ನಮಗೆ. ಈಗ ಎಸ್ ಎನ್ ಗೊತ್ತಾಯ್ತು, ಎಸ್ ಎನ್ ಮೈನಸ್ 1 ಗೊತ್ತಾಯ್ತು. ಇದು ಸೊ ದ ಫಸ್ಟ್ ಟರ್ಮ್ ಆಫ್ ಎನ್ ಎ ಪಿ ಇಸ್ 3. ಓಕೆ, ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ 3. ದೆನ್ ಫೈಂಡ್ ಎ ಪಿ. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕಂತೆ, ಎ ಪಿ ಫೈಂಡ್ ಔಟ್ ಮಾಡಿ 20th ಟರ್ಮ್ ಫೈಂಡ್ ಔಟ್ ಮಾಡಿ. ಡಿ ಬೇಕು ನಮಗೆ. ಎ ಗೊತ್ತು, ಎ ಎನ್ ಗೊತ್ತು. ಸೊ ವಿ ಕ್ಯಾನ್ ಫೈಂಡ್ ಔಟ್. ಸೊ ಎಸ್ ಎನ್ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳೋಣ, ಆಯಿತಾ. ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ, ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎ ಎನ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಫಾರ್ಮುಲಾ, ರೈಟ್. ಎಸ್ ಎನ್ ಎಷ್ಟಿದೆ 210 ಇಸ್ ಈಕ್ವಲ್ ಟು n/2. ಎ ಎಷ್ಟಿದೆ 3, ಎ ಎನ್ ಎಷ್ಟಿದೆ 39. ಇವಾಗ 210 ಇಸ್ ಈಕ್ವಲ್ ಟು n/2 ಇಂಟು 42 ಬರುತ್ತೆ. 3 + 39 42. ಸೊ 21 ಬರುತ್ತೆ. 21 10s. ಸೊ ವಿಚ್ ಮೀನ್ಸ್ n is equal to 10. ಅಂದರೆ ಏನು, ದೇರ್ ಆರ್ 10 ಟರ್ಮ್ಸ್ ಅಲ್ವಾ. ಸೊ ಇವಾಗ ಇದಾದಮೇಲೆ ನಾವು ಅವ್ರೇನು ಹೇಳ್ತಿದ್ದಾರೆ, ಫೈಂಡ್ ಎ ಪಿ. ಸೊ ಎ ಪಿ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಡಿ ಗೊತ್ತಿರಬೇಕಲ್ಲ, ಅದಕ್ಕೆ ಎ ಎನ್ ಫಾರ್ಮುಲಾ. ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಎಷ್ಟಿದೆ 39, ಎ ಎಷ್ಟಿದೆ 3 ಪ್ಲಸ್ ಎನ್ ಎಷ್ಟಿದೆ 10 ಮೈನಸ್ 1 ಇಂಟು ಡಿ. ನಾವು 3 ಈ ಕಡೆಗೆ ಬರಲಿ 39. ಸೊ ಪ್ಲಸ್ ಬಿಕಮ್ಸ್ minus is equal to 10 minus 1 9d. So 36 is equal to 9d. 9 1s are 9 4s are. So common difference ಗೊತ್ತಾಯ್ತು. Now I hope you can find out AP now. What is AP? A comma A plus D comma A plus 2D. ಇದು ಜನರಲ್ ಫಾರ್ಮ್ ಆಫ್ AP ಅಲ್ವಾ. ಸೊ ಎ ಎಷ್ಟಿದೆ 3, ಡಿ ಎಷ್ಟಿದೆ 4. ಸೊ ಎ ಪ್ಲಸ್ ಡಿ ಅಂದರೆ 7 ಮತ್ತು 11 15 etc. And they're asking you to find out 20th term. So what is A20 now? A20 ಬಂದು A plus 19D. So A plus 19D. A ಎಷ್ಟಿದೆ 3 plus 19 into 4. So 19 into 4 ಬಂದು 76 ಆಗುತ್ತೆ. So 3 plus 76. A20 ಬಂದು 79. So this is your answer. ಆಯ್ತಾ. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಇದೆ, ಇದರಲ್ಲಿ ಆರ್ ಕ್ವೆಶನ್ ಇದೆ ನೋಡಿ. ಸೊ ಆರ್ ಕ್ವೆಶನ್ ಏನಿದೆ, ದ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಅ ಪಾಲಿಗನ್ ಆಫ್ ಎನ್ ಸೈಡ್ಸ್. ಒಂದು ಪಾಲಿಗನ್ ಇದೆ ಹ್ಯಾವಿಂಗ್ ಎನ್ ಸೈಡ್ಸ್, ಅದು ಎಲ್ಲ ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ಸ್ ಎಷ್ಟಂತೆ n-2 ಇಂಟು 180 ಡಿಗ್ರಿ. ಓಕೆ, ಸಮ್ ಆಫ್ ಆಲ್ ಆಂಗಲ್ ಎಸ್ ಎನ್ ಇಸ್ ಈಕ್ವಲ್ ಟು n-2 ಇಂಟು 180 degree. If the interior angles of a pentagon are in AP, okay, the angles are in AP. and ಇಲ್ಲೊಂದು ಮೆನ್ಷನ್ ಮಾಡ್ತಿದ್ದಾರೆ ನೋಡಿ ವರ್ಡ್ ಪೆಂಟಗನ್. ಸೊ ಕ್ಲೂ ಸಿಕ್ಕಿದೆ ನಮಗೆ. ಪೆಂಟಗನ್ ಅಂತಂದ್ರೆ n is equal to ಎಷ್ಟಿರುತ್ತೆ, n is equal to 5. ಕರೆಕ್ಟಾ. ಸೊ ದಿಸ್ ಇಸ್ ಅವರ್ ಪೆಂಟಗನ್ having 5 sides and they told all the interior angles are in AP. ಅಂದ್ರೇನು, ಇದು ಎ ಆದರೆ ಇದು ಎ ಪ್ಲಸ್ ಡಿ, ಇದು ಎ ಪ್ಲಸ್ 2d, this angle is a plus 3d, a plus 4d. So this is the meaning, right? ಅವ್ರೇನು ಹೇಳ್ತಿದ್ದಾರೆ, and the least angle is, least angle ಯಾವುದು, lowest angle. lowest angle ಏನೇ ತಾನೆ, ಬಿಕಾಸ್ ಮತ್ತೆ a plus d ಆಗುತ್ತಲ್ಲ. ಸೊ lowest angle ಎಷ್ಟಂತೆ 72 degree. then find all interior angles. fine. ಸೊ ಇವಾಗ ಅವ್ರು ಏನು ಕ್ಲೂ ಕೊಟ್ಟಿದ್ದಾರೆ ಅದನ್ನೇ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಸೊ ಎಸ್ ಎನ್ ಇಸ್ ಈಕ್ವಲ್ ಟು n-2. n ಇರೋ ಕಡೆ ಏನಾಗ್ತೀರಾ 5, ಬಿಕಾಸ್ 5 sides are there. 5 minus 2 ಇಂಟು 180 ಡಿಗ್ರಿ ಅಲ್ವಾ. ಸೊ 5 minus 2 ಎಷ್ಟಾಗುತ್ತೆ 3. ಸೊ 3 ಇಂಟು 180 ಡಿಗ್ರಿ, ಯು ವಿಲ್ ಗೆಟ್ 540.
ಸೊ ಎಸ್ ಎನ್ ಎಷ್ಟು ಬಂತು ಈಗ 540. ಅಂದರೆ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಎಲ್ಲನೂ ಆ್ಯಡ್ ಮಾಡ್ತೀರಾ ಅಂದ್ಕೊಳ್ಳಿ. ಎ ಪ್ಲಸ್ ಟಿ, ಎ ಪ್ಲಸ್ ಟು ಡಿ ಎಲ್ಲನೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಇಷ್ಟು. ಆಯಿತಾ? ಇವಾಗ ನಮಗೆ ಎನ್ ಗೊತ್ತು, ಎ ಗೊತ್ತು. ಆಯಿತಾ? ಎಸ್ ಎನ್ ಗೊತ್ತಾಯಿತು. ನಾವು ಫೈಂಡ್ ಔಟ್ ಡಿ. ವಾಟ್ ಈಸ್ ಎಸ್ ಎನ್ ಇಸ್ ಈಕ್ವಲ್ ಟು? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎನ್ ವ್ಯಾಲ್ಯೂ ಎಷ್ಟಿದೆ? 5. ಸೊ 5 ಬೈ 2 ಇಂಟು 2. ಎ ವ್ಯಾಲ್ಯೂ ಎಷ್ಟಿದೆ? 72 ಪ್ಲಸ್ ಅಗೇನ್ ಎನ್ ವ್ಯಾಲ್ಯೂ ಎಷ್ಟಿದೆ? 5 ಮೈನಸ್ 1 ಇಂಟು ಡಿ. ಸೊ ಎಸ್ ಎನ್ ಇರೋ ಕಡೆ 540 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 540 ಇಸ್ ಈಕ್ವಲ್ ಟು 5 ಬೈ 2 ಇಂಟು 2 ಇಂಟು 72 144 ಪ್ಲಸ್ 5 ಮೈನಸ್ 1 40. ದೆನ್ 540 ಇಸ್ ಈಕ್ವಲ್ ಟು 5 ಬೈ 2 ಇಂಟು 2 ಕಾಮನ್ ತಗೊಳ್ಳೋಣ. ಅವಾಗ ಏನು ಬರುತ್ತೆ? ಇಲ್ಲಿ 72 ಪ್ಲಸ್ 2d ಇರುತ್ತೆ. ನಾವು 2 ಗೆಟ್ ಕ್ಯಾನ್ಸಲ್, ಇದು ಕ್ಯಾನ್ಸಲ್ ಆಗುತ್ತೆ. 5 10s 50, 4 ಕ್ಯಾರಿ 108. ಸೊ 108 ಇಸ್ ಈಕ್ವಲ್ ಟು 72 ಪ್ಲಸ್ 2d. ನಾವು 72ನ ಈ ಕಡೆ ಕಳಿಸ್ಕೊಳ್ಳಿ. 108 ಮೈನಸ್ 72 ಇಸ್ ಈಕ್ವಲ್ ಟು 2d. 8ಅಲ್ಲಿ 2 ಹೋದರೆ 6, ಸೊ 36 ಇಸ್ ಈಕ್ವಲ್ ಟು 2d. 2 1s 2 18s. So d is equal to 18. So once you found out d, so once you found out d, they're asking all the interior angles. They're in AP, right? So a estiga 72 degree. A plus d andre 72 plus 18, 108 degree. A plus 2d. So a plus 2d 72 plus 18 into 2. So 72 plus 36 ಆಗುತ್ತದು. 72 plus 36 you'll get, sorry, 72 plus 18 ಇದು 90 ಆಗುತ್ತೆ. 90. ಆಮೇಲೆ 72 plus 18 ಇದು 108 ಆಗುತ್ತೆ. ದೆನ್ a plus 3d. ಸೊ 72 plus 18 3s are 54. ಸೊ 72 plus 54 126 ಆಗುತ್ತೆ. ಆ್ಯಂಡ್ ಫೈನಲಿ a plus 4d. ಸೊ 72 plus 4 into 18 will get 72, that is 144. So this is your, okay. ನೋಡಿ ಈ ಕ್ವೆಶನ್ನು ಇಲ್ಲಿ ಏನು ಮೆನ್ಷನ್ ಮಾಡ್ತಿದ್ದಾರೆ ಅಂದರೆ, ಒಂದು ಕಾಂಪ್ಲಿಮೆಂಟ್ರಿ ಅಂದಿರೋದ್ರಿಂದ ದಿಸ್ ಇಸ್ 90 ಮೈನಸ್ ಥೀಟಾ ಆ್ಯಂಡ್ ಆಬ್ವಿಯಸ್ಲಿ ದಿಸ್ ಬಿಕಮ್ಸ್ ಥೀಟಾ. ಫಸ್ಟ್ ವಿಲ್ ಕನ್ಸಿಡರ್ ದಿಸ್ ಟ್ರಯಾಂಗಲ್. ರೀಸನ್ ಏನು ಅಂದರೆ, ಬಿಕಾಸ್ ನಮಗೆ ಅದರಲ್ಲಿ 90 ಮೈನಸ್ ಥೀಟಾಗೆ ಅಪೋಸಿಟು ಗೊತ್ತಿದೆ, ಅಡ್ಜಸೆಂಟ್ ಕೂಡ ಗೊತ್ತಿದೆ. ಸೊ ವಿಲ್ ಗೋ ಫಾರ್, ವಿಲ್ ಟೇಕ್ ಇನ್ ದಿಸ್ ಟ್ರಯಾಂಗಲ್. ವಿಚ್ ಟ್ರಯಾಂಗಲ್? ಇನ್ right angled triangle PCD, apply tan of 90 minus theta. So what is tan of 90 minus theta andre opposite ಏನಿದೆ CD by adjacent PD is equal to 20 root 3 by 20. So 20 cancel. Tan of 90 minus theta is cot theta is equal to root 3, which implies theta is equal to 60 degree. Cos ಕಾಟ್ಗೆ ರೂಟ್ 3 ಬರಬೇಕು ಅಂತಂದರೆ, ಆಯಿತಾ, ಕಾಟ್ 60 ಡಿಗ್ರಿನೇ ಎಷ್ಟು ಬರುತ್ತೆ? ರೂಟ್ 3. ದೇರ್ಫೋರ್ ಥೀಟಾ ವ್ಯಾಲ್ಯೂ 60 ಡಿಗ್ರಿ. ನಾವು ಲೆಟ್ ಮಿ ಎರೇಸ್ ದಿಸ್. ಇದನ್ನು ಎರೇಸ್ ಮಾಡಿಕೊಂಡು ಇವಾಗ ಇದ್ರ ವ್ಯಾಲ್ಯೂ ಗೊತ್ತಾಯ್ತಲ್ಲ, 60 ಡಿಗ್ರಿ. ಇದು 60 ಡಿಗ್ರಿ ಅಂತಂದರೆ ಇದು ಆಬ್ವಿಯಸ್ಲಿ ಎಷ್ಟಿರುತ್ತೆ? 30 ಡಿಗ್ರಿ. ಸೊ ಇದ್ರ ವ್ಯಾಲ್ಯೂ ಗೊತ್ತಾಯ್ತು ನಮಗೆ ಇವಾಗ. ಇದು 30 ಒಂದು. ಆಮೇಲೆ ಇಲ್ಲಿ ನಮಗೆ ವಿನೋ ಆ್ಯಂಗಲ್ ಇನ್ ಎ ಸ್ಟ್ರೇಟ್ ಲೈನ್. ಸೊ ಆ್ಯಂಗಲ್ ಇನ್ ಎ ಸ್ಟ್ರೇಟ್ ಲೈನ್ ಎಷ್ಟು? 180 ಡಿಗ್ರಿ. ಸೊ ಬೇಸ್ಡ್ ಆನ್ ದಟ್ ಲಾಜಿಕ್, ಇದು 30, ಇದು 60 ಅಂದರೆ ಆಬ್ವಿಯಸ್ಲಿ ದಿಸ್ ಮಸ್ಟ್ ಬಿ 90.
ಈ ಆ್ಯಂಗಲ್ ಎಷ್ಟಿರುತ್ತೆ ಈಗ 90 ಡಿಗ್ರಿ ಆಯಿತಾ. ನೆಕ್ಸ್ಟ್ ಇವಾಗ ವಿಲ್ ಟ್ರೈ ಟು ಫೈಂಡ್ ಔಟ್ ವಾಟ್ ಈಸ್ ಎ ಬಿ. ನಾವು ನಿಮಗೆ ಇದರಲ್ಲಿ ಇದು 10 ಅಂತ ಗೊತ್ತು, ಇದು 30 ಡಿಗ್ರಿ ಗೊತ್ತು. ಸೊ ವಿ ನೀಡ್ ಆಪೋಸಿಟ್. ನಾವು ಏನು ಮಾಡೋಣ, ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಆಪೋಸಿಟ್ ಅಂದರೆ ಯಾರಿದ್ದಾರೆ, ಎ ಬಿ ಬೈ ಅಡ್ಜಸೆಂಟ್ ಇಸ್ ಬಿ ಪಿ. ಟ್ಯಾನ್ 30 ಡಿಗ್ರಿ ಇಸ್ 1/√3 ಇಸ್ ಈಕ್ವಲ್ ಟು ಎ ಬಿ ಬೈ 10. ಸೊ 10 ಆ ಕಡೆ ಹೋದರೆ ಯು ವಿಲ್ ಗೆಟ್ 10√3 meters is equal to AB. So we found out what is AB now. One part of the question ಆಯಿತು. ಸೊ ನೆಕ್ಸ್ಟು ಏನು ಹೇಳ್ತಿದ್ದಾರೆ, ವಿ ನೀಡ್ ಎ ಸಿ. ನಾವು ಇದು 90 ಡಿಗ್ರಿ ಆಗಿರೋದ್ರಿಂದ ಎ ಸಿ ಫೈಂಡ್ ಔಟ್ ಮಾಡಬೇಕು. ಬಟ್ ಈ ಆ್ಯಂಗಲ್ ಬಗ್ಗೆನೂ ಐಡಿಯಾ ಇಲ್ಲ, ಈ ಆ್ಯಂಗಲ್ ಬಗ್ಗೆನೂ ಐಡಿಯಾ ಇಲ್ಲ. ವಿ ಡೋಂಟ್ ನೋ ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ದಟ್ ಪರ್ಟಿಕ್ಯುಲರ್ ಆ್ಯಂಗಲ್. ಒನ್ ಥಿಂಗ್, ಬಟ್ ವಿ ನೋ ದಿಸ್ ಕಂಪ್ಲೀಟ್ ಲೆಂತ್. ಈ ಕಂಪ್ಲೀಟ್ ಲೆಂತ್ ಅಂತೂ ಗೊತ್ತಾಗುತ್ತೆ, ದಟ್ ಈಸ್ 20 + 30. ಇದರಿಂದ ಏನಾದರೂ ಯೂಸ್ ಇದೆಯಾ ನಮಗೆ ಅಂತಂದರೆ ಸೊ ಏನೂ ಇಲ್ಲ. ಸೊ ಕಾಂಟ್ ಯೂಸ್ ದಟ್. ಇವಾಗ ಏನು ಮಾಡೋಣ, ಸೊ ವಿಲ್ ಟ್ರೈ ಟು ಫೈಂಡ್ ಔಟ್ ಎ ಸಿ ಫೈಂಡ್ ಔಟ್ ಮಾಡಬೇಕು ಅಂದರೆ ನಮಗೆ ಇದು ಗೊತ್ತಾಗಬೇಕು. ಇಟ್ಸ್ ಲೈಕ್ ವಿ ನೀಡ್ ಟು ಫೈಂಡ್ ಔಟ್ ಪಿ ಸಿ, ವೆನ್ ವಿ ನೀಡ್ ಟು ಫೈಂಡ್ ಔಟ್ ಎ ಪಿ, ದೆನ್ ವಿ ನೀಡ್ ಟು ಗೋ ಫಾರ್ವರ್ಡ್ ಎ ಸಿ. ಅಥವಾ ಇಸ್ ದೇರ್ ಎನಿ ಅದರ್ ಅಪ್ರೋಚ್? If you can draw like this, ಇಲ್ಲ, ಚಾನ್ಸ್ ಇಲ್ಲ. ಸೊ now if you want to find out AC, first ಏನು ಮಾಡೋಣ, consider again the same triangle, that is in right angled triangle PCD. ಆಯ್ತಾ, let us try to find out PC. PC is your hypotenuse, right? So sin 60 degree. Now sin 60 degree is equal to, we know opposite CP by hypotenuse PC. Sin 60 degree is √3/2 is equal to, now opposite is, I'm sorry, this is CD. Opposite is 20√3 divided by PC. √3 cancel, cross multiply ಮಾಡಿದ್ರೆ PC is equal to 40 meters. Now after raising all this, ಇದು ಗೊತ್ತಾಯ್ತು ಈಗ, this is 40 meters. ಯಾವುದು, we got to know what is PC. PC measurement ಗೊತ್ತಾಯ್ತು, but we need AC. Now if you want to find out AC, now there is only one way, that is find out AP. So how do you find out AP? So again, take this smaller triangle, like this triangle. AP is what? Hypotenuse. Either you apply cos or you apply what we call sine, you'll get. So in ಬರುತ್ತೆ ನೋಡಿ. So in right angle triangle ABP, go for sine itself. Sine 30 degree is equal to opposite. Opposite is AB by hypotenuse. Hypotenuse is AP. That is 1/2 is equal to AB. AB value we already found out, that is 10 divided by √3 divided by AP. Now just do a cross multiplication here. We'll get half into AP is equal to 10 by √3. Now cross multiply ಮಾಡ್ಕೊಂಡ್ರೆ we'll get 20 by √3 meters. Which one? So 20 by √3. That's your AP. ಇವಾಗ you found out this one, you found out this one, and this is 90 degree for this triangle, ಅಂದ್ರೆ which I'm shading with blue color. ಈ triangle ಗೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ
ಆಯಿತಾ. ಸೊ ಒನ್ಸ್ ಯು ಅಪ್ಲೈ ಪೈಥಾಗರಸ್ ಥಿಯರಮ್ ಫಾರ್ ದಿಸ್ ಟ್ರಯಾಂಗಲ್ ಏನು ಸಿಗುತ್ತೆ ನೋಡಿ. ದಟ್ ಈಸ್ ಐ ಆಮ್ ಡೈರೆಕ್ಟ್ಲಿ ಅಪ್ಲೈಯಿಂಗ್ ಪೈಥಾಗರಸ್ ಥಿಯರಮ್. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ ಪಿ ಸಿ ಸ್ಕ್ವೇರ್. ಎ ಪಿ ಸ್ಕ್ವೇರ್ ಎಷ್ಟು ಬಂತು? ಜಸ್ಟ್ ನೌ ವಿ ಫೌಂಡ್ ಔಟ್ ವಾಟ್ ಈಸ್ ಎ ಪಿ, 20/√3. ಸೊ 20 divided by √3 the whole square plus what is PC square now? 40 square. Now 20 into 20, 400 divided by square root cancel ಆದರೆ 3 plus 400 40 square ಅಂದರೆ 1600. So this becomes 1600. Now 400 ಕಾಮನ್ ತಗೊಳ್ಳಿ, ಅವಾಗ ಇಲ್ಲಿ 1 ಇರುತ್ತೆ, ಸೊ 1/3 ಪ್ಲಸ್ ಇಲ್ಲಿ 4 ಇರುತ್ತೆ, ಸೊ ವಿಲ್ ಗೆಟ್ 400 into get 3 4s are 12, so 13/3. ಇದು AC square. Therefore AC will be equal to under root 400 13/3. will get 400 ಅಂದರೆ ಸ್ಕ್ವೇರ್ ಹಾಕಿದ್ರೆ 20 whole root 13/3 meters. So this is your final answer. So obviously it's a quite lengthy question, ತುಂಬ ಟೈಮ್ ಕನ್ಸ್ಯೂಮ್ ಮಾಡಿರುತ್ತೆ. ಸೊ ಕೊಟ್ಟಿರ್ಬೋದಿತ್ತು, ಬಟ್ ಸ್ವಲ್ಪ ಈಸಿ ಕ್ಯಾಲ್ಕುಲೇಷನ್ಸ್ ಕೊಟ್ಟಿರ್ಬೋದಿತ್ತು, ಬಟ್ ನಥಿಂಗ್ ವಿ ಕ್ಯಾನ್ ಡೂ ನೌ, ದ ಎಕ್ಸಾಮ್ ಇಸ್ ಓವರ್. ದೆನ್ BPT, ಹೋಪ್ ಎವ್ರಿಬಡಿ ನೋಸ್ ಅಬೌಟ್ BPT, ಸೊ ಐ ಆಮ್ ನಾಟ್ ಸಾಲ್ವಿಂಗ್ ದಟ್ ಒನ್. ನೆಕ್ಸ್ಟ್ ಬಂದರೆ ಕಮಿಂಗ್ ಟು 5 marks ಕ್ವೆಶನ್. ಸೊ 5 marks ಅಲ್ಲಿ ಏನು ಕೇಳಿದ್ದಾರೆ, ಕ್ವೆಶನ್ ಎಷ್ಟು ಲೆಂತ್ ಇದೆ, ಲೆಟ್ಸ್ ಸಿ. ಅನ್ ಇನ್ಸೆಕ್ಟ್ control device made up of a cylinder, frustum of cone and a hemisphere attached to it. ಏನೇನಿದೆ ಇಲ್ಲಿ? ಸಿಲಿಂಡರ್, ಫ್ರಸ್ಟಮ್, ಕೋನ್ ಆ್ಯಂಡ್ ಹೆಮಿಸ್ಪಿಯರ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಸೊ ಸಿಲಿಂಡರ್ ಇದೆ, ಫ್ರಸ್ಟಮ್ ಇದೆ, ಕೋನ್ ಇದೆ, ಇವನ್ ಹೆಮಿಸ್ಪಿಯರ್, 4 ಸಾಲಿಡ್ಸ್ ಇದೆ ಇದರಲ್ಲಿ. ಅಟ್ಯಾಚ್ ಟು ಈಚ್ ಅದರ್ ಆಸ್ ಶೋನ್ ಇನ್ ದ ಫಿಗರ್. A sticky liquid is completely filled. So sticky liquid is completely filled in which one? Hemispherical part. So sorry, frustum of a cone, not cone, I'm sorry, hemispherical part. If radii of hemisphere, okay, radii of hemisphere and cylindrical part are 21. So area of hemisphere. So first hemisphere ಹೇಳ್ತಿದ್ದಾರೆ. So ಈ radius, this is 21 and cylindrical portion ಬಂದು 14 centimeters. Okay. Now respectively, and total height, okay, total height is 16 and height of the cylindrical portion, this height is given now. Okay, ಎಷ್ಟಂತೆ 15. ಇದು 15 ಅಂದರೆ ದ ರಿಮೈನಿಂಗ್ ಹೈಟ್, ಸರಿನಾ? ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಲೆಟ್ ಮಿ ಎರೇಸ್ ದಿಸ್. ಈ ಫಿಗರಲ್ಲಿ ಇವಾಗ ಇದು ರೇಡಿಯಸ್ ಅಲ್ವಾ, ಇದು ಕೂಡ ರೇಡಿಯಸ್ಸೇನೆ, ಇದು ಕೂಡ ಏನಾಗುತ್ತೆ, ರೇಡಿಯಸ್ಸೇ ಆಗುತ್ತೆ. ದಟ್ ಈಸ್ ಅವ್ರ ಪ್ರಕಾರ R1 is equal to 21 ಲೈಕ್ ದಿಸ್. ಈಗ ಟೋಟಲ್ 16 ಇದು 15 ಆಯಿತು, ಇದು 21 ಆಯಿತು, ವಿಚ್ ಮೀನ್ಸ್ ಸೊ 15 ಆಯಿತು, 21 ಆಯಿತು. ಇದು ಫ್ರಸ್ಟಮ್ದು ಹೈಟು. ವಾಟ್ ಈಸ್ ದಿ ಹೈಟ್ ಆಫ್ ದಿ ಫ್ರಸ್ಟಮ್? ಹೈಟ್ ಆಫ್ ದಿ ಫ್ರಸ್ಟಮ್ ಎಷ್ಟು ಬರುತ್ತೆ? ಈಗ ಟೋಟಲ್ 60 ಇದೆ, ಅದರಿಂದ -15 ಮಾಡ್ಕೋಬೇಕು, -21 ಮಾಡ್ಕೋಬೇಕು. ಸೊ 60 - 36, ಸೊ ದಿಸ್ ಬಿಕಮ್ಸ್ 24 ಆಯ್ತಲ್ವಾ? ಎನಿ ಡೌಟ್ಸ್? ನೋ. ಸೊ ಇವಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ವಿ ಹ್ಯಾವ್ ಟು ಫೈಂಡ್ ಔಟ್ ಇಂಡಿವಿಜುವಲ್ ಹೈಟ್ಸ್. ವಿ ಫೌಂಡ್ ಔಟ್. ನೆಕ್ಸ್ಟ್ ಇಲ್ಲೇನು ಕೇಳ್ತಿದ್ದಾರೆ ಈಗ? ಕ್ಯಾಲ್ಕುಲೇಟ್ ದಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಡಿವೈಸ್. CSA ಫೈಂಡ್ ಔಟ್ ಮಾಡಬೇಕಂತೆ, ಫುಲ್ ಡಿವೈಸ್. ಫೈನ್, ವಿಲ್ ಡೂ ಇಟ್. CSA. What is the required CSA here? So required CSA is equal to CSA of cylinder plus CSA of frustum
plus CSA of ಇನ್ಯಾವುದಿದೆ ಹೆಮಿಸ್ಪಿಯರ್, ಕರೆಕ್ಟಾ? ಸೊ CSA of hemisphere. Now what is CSA of cylinder? Formula 2 pi r 2h, because ಸಿಲಿಂಡರ್ಗೆ ರೇಡಿಯಸ್ ಅಷ್ಟು ಕೊಟ್ಟಿದ್ದಾರೆ, ಇದರದ್ದು HCy ಅಂತ ತಗೊಳ್ತೀನಿ ಸಿಲಿಂಡರ್ಗೆ. CSA ಆಫ್ ಫ್ರಸ್ಟಮ್ ಆಫ್ cone. So CSA of frustum of cone, so hope you know that is pi r. So you have pi L R1 plus R2, that is bigger radius plus smaller radius, R1 plus R2 plus CSA of hemisphere 2 pi R ಹೆಮಿಸ್ಪಿಯರ್ಗೆ R1 ಸ್ಕ್ವೇರ್, ಆಯಿತಾ? 2 pi R1 ಸ್ಕ್ವೇರ್. ನಾವು ಇಷ್ಟರಲ್ಲೂ ಯಾರು ಕಾಮನ್ ಇದ್ದಾರೆ ಅಂದರೆ ಪೈ ಇಸ್ ಕಾಮನ್, ಟೇಕ್ ಇಟ್ ಔಟ್. ನಾವು 2 R2 ಎಷ್ಟು ಕೊಟ್ಟಿದ್ದಾರೆ 14, ಹೈಟ್ ಆಫ್ ದ ಸಿಲಿಂಡರ್ ಎಷ್ಟಿದೆ 15, ಆಯಿತಾ? ಸೊ ಇಂಟು 15 ಪ್ಲಸ್ ಪೈ ಔಟ್ ಎಲ್ ಗೊತ್ತಿಲ್ಲ, ಸೊ ವಿ ನೀಡ್ ಟು ಫೈಂಡ್ ಔಟ್ ವಾಟ್ ಯಾವುದ್ರದ್ದು ಸ್ಲ್ಯಾಂಟ್ ಹೈಟ್ ಆಫ್ ಫ್ರಸ್ಟಮ್ ಆಫ್ ಕೋನ್. ಸೊ ಸ್ಲ್ಯಾಂಟ್ ಹೈಟ್ ಆಫ್ ಫ್ರಸ್ಟಮ್ ಆಫ್ ಕೋನ್ ಇದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅದರದ್ದು ಫಾರ್ಮುಲಾ ಏನು ಅಂತ, L is equal to under root h square plus let's say R1 minus R to the whole square. ಈಗ ಹೈಟ್ ಆಫ್ ದಿ ಫ್ರಸ್ಟಮ್ ಆಫ್ ದಿ ಕೋನ್ ಎಷ್ಟಿದೆ 24 square plus under root, what is the bigger radius here? So 21 minus 14 square. So ಇದು 21 minus 14 square. So 24 into 24 is 576 plus 7 square. So 576 plus 49 625 ಬರುತ್ತೆ. So 625 ಅಂದರೆ this becomes 25 square. Square root cancel, you'll get slant height as 25 centimeters. ಸೊ ಇವಾಗ ಈ ಸ್ಲ್ಯಾಂಟ್ ಹೈಟ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 25 ಇಂಟು R1 ಎಷ್ಟಿದೆ, ವಿ ಹ್ಯಾವ್ 14, R2 ಎಷ್ಟಿದೆ 21 ಪ್ಲಸ್ 2 ಇಂಟು ಪೈ ಈಸ್ ಔಟ್, ದಿಸ್ ಇಸ್ R1 ಸ್ಕ್ವೇರ್ ವಿಚ್ ಮೀನ್ ಹೆಮಿಸ್ಪಿಯರ್. ಸೊ ಹೆಮಿಸ್ಪಿಯರ್ದ ರೇಡಿಯಸ್ ಎಷ್ಟಿದೆ 21. ಸೊ ವಿಲ್ ಗೆಟ್ 21 ಇಂಟು 21. Now further simplify, this becomes 22 by 7. We have 2 into 14 into 15. So multiply ಮಾಡಿ. So when you multiply 2 into 15, 30. So 30 into 14. So 30 into 14, you'll get 420 plus 25 into 14 plus 21. So 14 plus 21 is 35 plus 2 into 21 ಅಂದರೆ 42 into 21 ಆಗುತ್ತೆ. ಸೊ ಫಸ್ಟ್ 42 ಮಾಡ್ಕೊಳ್ಳೋಣ, ಆಮೇಲೆ ಇಂಟು 21. ನಾವು ಅಗೇನ್ 22 by 7, 420 plus you have 25 into 35. So 35 into 25 when you multiply 875 ಬರುತ್ತೆ plus 42 into 21 882. So it's bit calculative. 882. Now add ಮಾಡಿ 882 plus 875 plus 420, you will get 22 by 7 into 2177. ಈಗ 7 ಇಂದ ಕ್ಯಾನ್ಸಲ್ ಆಗುತ್ತಾ ನೋಡಿ, 7 3s 7 1s 7 1s. So final answer will be 22 into 311. So 311 into 22 to get 6842.
So 6842 centimeter square. So this is the required CSE. So quite calculative part, but easy. ಅಂತ ಕಷ್ಟ ಏನೂ ಇರಲಿಲ್ಲ. ಇಷ್ಟೇನ ಕ್ವೆಶನಲ್ಲಿ ಕೇಳಿರೋದು ಅಂದರೆ ವಿಲ್ ಸಿ. And also find the quantity of sticky liquid. Quantity of sticky liquid in the hemisphere. Okay, quantity of sticky liquid ಅಂದರೆ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಕೇಳ್ತಾ ಇದ್ದಾರೆ. So now volume of hemisphere is equal to 2/3 pi r2 cube as per the given data. Now we'll get 2/3 into 22/7. R2 cube ಅಂದರೆ 21 into 21 into 21. Now 7 1s are 7 3s are now 3 3 get cancel. ಮಿಕ್ಕಿದೆಲ್ಲ ಕೂಡ 2 into 22 ಎಷ್ಟು ಬರುತ್ತೆ 44 into 21 into 21 is 441. Now so 21 into 21 is 441, then into should multiply with 44. We'll get 19404 centimeter cube. ಆಯ್ತಾ? In the liquid. So this is about entire paper. So in case ಇದರಲ್ಲಿ ಏನಾದರೂ ತಪ್ಪಿದ್ರೆ ಎರರ್ ಇದ್ರೆ, if you have most easy method, please do comment and let me know, so that when I will learn from you people that okay, there exists one more method where we can solve in a much easier method. ಆಯ್ತಲ್ವಾ? So I hope na question number 20, I think I missed it. It's okay, ನಿಮ್ಗೆ ಗೊತ್ತಿದೆ ಅದು ಮಾಡ್ತೀರಾ ಅನ್ಸುತ್ತೆ. Fine. So I wish you good luck for your future endeavors. Science ತಗೊಳ್ಳಿ, ಕಾಮರ್ಸ್ ತಗೊಳ್ಳಿ, ಡಿಪ್ಲೊಮಾ ತಗೊಳ್ಳಿ, but never give up learning. So please do subscribe and also encourage for us to do more videos like this. And please do comment if you have another simplified method, and also please comment below how did you like the video. Thank you so much, and please do comment if I'm wrong somewhere. Okay, thank you.